ಇಡೀ ಆಕಾಶವನ್ನು 27 ನಕ್ಷತ್ರಪುಂಜಗಳಾಗಿ ವಿಂಗಡಿಸಲಾಗಿದ್ದು ಅವುಗಳಲ್ಲಿ ಮೂಲ ನಕ್ಷತ್ರವು ಒಂದು. ಪ್ರತಿ ನಕ್ಷತ್ರದ ಮೂಲ ಸ್ವರೂಪವು ವಿಭಿನ್ನವಾಗಿರುತ್ತದೆ ಮತ್ತು ವಿಭಿನ್ನ ಫಲಿತಾಂಶಗಳನ್ನು ನೀಡುತ್ತದೆ. ಕೆಲವು ನಕ್ಷತ್ರಪುಂಜಗಳು ಮೃದುವಾಗಿರುತ್ತವೆ, ಕೆಲವು ನಕ್ಷತ್ರಗಳು ಉಗ್ರ ಮತ್ತು ಕಠಿಣವಾಗಿವೆ. ಬಲವಾದ ಮತ್ತು ಕಠಿಣವಾದ ನಕ್ಷತ್ರಪುಂಜಗಳನ್ನು ಮೂಲ ನಕ್ಷತ್ರಪುಂಜ ಎಂದು ಕರೆಯಲಾಗುತ್ತದೆ. ನಕ್ಷತ್ರಪುಂಜದಲ್ಲಿ ಅದರ ಸ್ಥಾನವು 19 ಆಗಿದೆ. ಈ ನಕ್ಷತ್ರದಲ್ಲಿ ಮಗು ಜನಿಸಿದಾಗ ಅದು ಅದರ ಆರೋಗ್ಯ ಮತ್ತು ಸ್ವಭಾವದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ. ಮೂಲ ನಕ್ಷತ್ರದಲ್ಲಿ ಜನಿಸಿದ ಮಗುವಿಗೆ ಕೆಲವು ಸಮಯದವರೆಗೆ ಸಮಸ್ಯೆಗಳಿರುತ್ತವೆ. ಇದರ ಶಾಂತಿಗಾಗಿ ಗ್ರಹ ನಕ್ಷತ್ರಪುಂಜಗಳಿಗೆ ಪೂಜೆ ಮಾಡಲಾಗುತ್ತದೆ. ಮೂಲ ನಕ್ಷತ್ರಕ್ಕೆ ಒಂದು ವಿಶೇಷತೆ ಇದೆ. ಯಾರಿಗೂ ಸಾಧ್ಯವಾಗದ ಅನೇಕ ಕೆಲಸಗಳನ್ನು ಇವರು ಸುಲಭವಾಗಿ ಮಾಡಬಲ್ಲರು. ನಂಬಿದವರನ್ನು ಎಂದಿಗೂ ಕೈಬಿಡಲು ನಂಬಿಕೆಯನ್ನು ಉಳಿಸಿಕೊಳ್ಳುವ ಜನ. ಇದಕ್ಕೆ ಕಾರಣ ಈ ನಕ್ಷತ್ರದ ದೇವತೆ ಸಾಕ್ಷಾತ್ ಹನುಮಂತ. ಇದು ಕೇತುವಿನ ನಕ್ಷತ್ರವಾಗುತ್ತದೆ. ಆದ್ದರಿಂದ ಈ ನಕ್ಷತ್ರದ ದಶಾಕಾಲವು 7 ವರ್ಷವಾಗುತ್ತದೆ. ಯಂತ್ರ ಮಂತ್ರಗಳಲ್ಲಿ ಇವರು ನಿಸ್ಸೀಮರು. ತಮಗೆ ತಿಳಿದಿರುವ ವಿದ್ಯೆಯನ್ನು ಒಳ್ಳೆಯ ಮಾರ್ಗದಲ್ಲಿ ಮಾತ್ರ ಉಪಯೋಗಿಸುತ್ತಾರೆ. ಇವರನ್ನು ಯಾರು ಏನನ್ನು ಮಾಡಲು ಸಾಧ್ಯವೇ ಆಗದು. ಆಂಜನೇಯನ ಪೂಜೆಯನ್ನು ಮಾಡಿದಲ್ಲಿ ಸಮಾಜದಲ್ಲಿ ವಿಶೇಷವಾದಂತಹ ಸ್ಥಾನಮಾನ ಇವರಿಗೆ ಲಭಿಸುತ್ತದೆ. ಇವರಿಗೆ ಭಯವೆಂಬುದೇ ಇರುವುದಿಲ್ಲ. ಉದಾಹರಣೆಗೆ ದೆವ್ವ ಇಲ್ಲ ಎಂದು ವಾದಿಸಿದರೆ ದೆವ್ವವನ್ನೇ ಕರೆತರುವ ಮಂದಿ. ಅವರಿವರ ಕೆಟ್ಟ ದೃಷ್ಟಿಯಿಂದ, ಕೆಟ್ಟ ಯೋಚನೆಗಳಿಂದ ಇವರಿಗೆ ತೊಂದರೆಗಳು ಉಂಟಾಗುತ್ತವೆ. ಆದರೆ ಅದನ್ನು ಬಗೆಹರಿಸಬಲ್ಲ ರೀತಿ ನೀತಿ ಇವರಿಗೆ ತಿಳಿದಿರುತ್ತದೆ. ನಂಬಿದವರಿಗೆ ಸಹಾಯ ಮಾಡುವುದೆಂದರೆ ಹಬ್ಬವೇ ಸರಿ. ಮೂಲ ನಕ್ಷತ್ರದಲ್ಲಿ ಜನಿಸಿದವರು ಒಳ್ಳೆಯ ಸಂಪಾದನೆ ಇದ್ದರೂ ಹಣವನ್ನು ಉಳಿಸುವುದಿಲ್ಲ. ಆದ್ದರಿಂದ ಶಾಸ್ತ್ರಾನುಸಾರ ಈ ನಕ್ಷತ್ರದಲ್ಲಿ ಜನಿಸಿರುವವರು ಶುಭ ಫಲಗಳನ್ನು ಪಡೆಯಬೇಕಾದಲ್ಲಿ ನಕ್ಷತ್ರ ಶಾಂತಿಯನ್ನು ಮಾಡಲೇಬೇಕು. ಸರಸ್ವತಿಗೆ ಮೂಲ ನಕ್ಷತ್ರವೆಂದರೆ ಬಹು ಪ್ರೀತಿ. ಆದ ಕಾರಣವೇ ಕೇತು ನಕ್ಷತ್ರವಾದರೂ ಮೂಲ ನಕ್ಷತ್ರದಲ್ಲಿ ಸರಸ್ವತಿ ಪೂಜೆಯನ್ನು ಮಾಡುತ್ತೇವೆ. ಅಧ್ಯಯನವನ್ನು ಆರಂಭಿಸಿದೆ ಆದಲ್ಲಿ ಸಂಪೂರ್ಣ ಜ್ಞಾನ ಲಭಿಸುತ್ತದೆ ಎಂಬುದು ಶತಸಿದ್ಧ. ಮೂಲ ನಕ್ಷತ್ರವು ಗಣಕೂಟದಲ್ಲಿ ರಾಕ್ಷಸ ಗಣವಾಗುತ್ತದೆ. ಮೂಲ ನಕ್ಷತ್ರದ ಅಡಿಯಲ್ಲಿ ಜನಿಸಿರುವಂತಹ ಪುರುಷರು ತಮ್ಮ ಹಾಗೂ ತಮ್ಮ ಸಮೀಪದವರ ಸುತ್ತಮುತ್ತಲೂ ಸಾಮರಸ್ಯದ ವಾತಾವರಣವನ್ನು ಸೃಷ್ಟಿಸಬೇಕು ಎನ್ನುವಂತಹ ಪ್ರಯತ್ನದಲ್ಲಿ ಇರುತ್ತಾರೆ. ಇವರು ಯಾವತ್ತೂ ಕೂಡ ತಮ್ಮ ಸ್ವಂತ ಅವಲಂಬನೆಯಲ್ಲಿ ಜೀವನ ಮಾಡಬೇಕು ಅನ್ನೋದಾಗಿ ಬಯಸ್ತಾರೆ ಹಾಗೂ ಅದಕ್ಕೆ ಬೇಕಾಗುವಂತಹ ಪ್ರತಿಯೊಂದು ಕೆಲಸ ಮಾಡುವುದಕ್ಕೆ ಕೂಡ ಅವರು ಸಿದ್ಧರಾಗಿರುತ್ತಾರೆ. ಇನ್ನು ಇದಕ್ಕಾಗಿ ಅವರು ಒಂದಕ್ಕಿಂತ ಹೆಚ್ಚು ಕೆಲಸಗಳನ್ನು ಒಂದೇ ಸಮಯದಲ್ಲಿ ಮಾಡುವಂತಹ ವಿಚಾರದಲ್ಲಿ ಕೂಡ ತುಂಬಾ ಮಗ್ನರಾಗಿರುತ್ತಾರೆ. ತಮ್ಮ ಭವಿಷ್ಯವನ್ನು ಸಂಪೂರ್ಣವಾಗಿ ಚೆನ್ನಾಗಿ ಇರುವಂತೆ ಮಾಡಬೇಕು ಎನ್ನುವ ಕಾರಣಕ್ಕಾಗಿ ಅವರು ಪರಿಶ್ರಮಕವಾಗಿ ತಮ್ಮನ್ನು ತಾವು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡಿರುತ್ತಾರೆ. ಸಮಾಜದಲ್ಲಿ ಪ್ರಭಾವಶಾಲಿ ವ್ಯಕ್ತಿಯಾಗಬೇಕು ಎನ್ನುವಂತಹ ಕಾರಣಕ್ಕಾಗಿ ಸಾಕಷ್ಟು ರೀತಿಯಲ್ಲಿ ಕೆಲಸ ಮಾಡ್ತಾರೆ. ತಾವು ಕೆಲಸ ಮಾಡುವಂತಹ ಕ್ಷೇತ್ರದಲ್ಲಿ ಸಂಪೂರ್ಣವಾದ ಫಲಿತಾಂಶವನ್ನು ಪಡೆದುಕೊಳ್ಳುವುದಕ್ಕಾಗಿ ಅವರು ಸಂಪೂರ್ಣವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುತ್ತಾರೆ. ಇದರಲ್ಲಿ ಯಾವುದೇ ಅನುಮಾನವಿಲ್ಲ. ಒಂದು ಜವಾಬ್ದಾರಿಯನ್ನು ಅವರಿಗೆ ವಹಿಸಿದ್ರೆ ಅದನ್ನ ಸಂಪೂರ್ಣವಾಗಿ ನಿರ್ವಹಿಸುವವರೆಗೂ ಕೂಡ ಅದರ ಬಳಿ ಅವರು ಇರ್ತಾರೆ. ಒಂದು ವಿಚಾರದ ಬಗ್ಗೆ ಅವರು ಫೋಕಸ್ ತೆಗೆದುಕೊಂಡರೆ ಅದರ ಯಶಸ್ವಿ ಪೂರೈಕೆ ಆಗುವವರೆಗೂ ಕೂಡ ಅಲ್ಲಿ ಅವರು ಇರ್ತಾರೆ. ಸಾಮಾನ್ಯವಾಗಿ ಇವರು ಗೌರವ ಮರ್ಯಾದೆಗಾಗಿ ಹೆದರಿ ಜೀವನ ನಡೆಸುವರು. ಯಾರಿಗೂ ಮೋಸ ಮಾಡರು. ಸಂಗಾತಿಯ ಮೇಲೆ ವಿಶೇಷವಾದಂತಹ ಪ್ರೀತಿ ಇರುತ್ತದೆ. ಬೇರೆಯವರು ಮಾತನಾಡದೆ ಹೋದರೂ ಅಲ್ಲಿರುವ ವಿಚಾರವನ್ನು ಸುಲಭವಾಗಿ ತಿಳಿಯುತ್ತಾರೆ. ಸ್ವಂತ ಮನೆ ಇರುತ್ತದೆ. ಓಡಾಟಕ್ಕೆ ಐಷಾರಾಮಿ ವಾಹನವಿರುತ್ತದೆ. ಒಂದೆಡೆ ಇರುವ ಜಾಯಮಾನವಲ್ಲ. ಸದಾಕಾಲ ಪ್ರವಾಸದಲ್ಲಿ ಮುಳುಗಿರುವಿರಿ. ಮೂಲ ನಕ್ಷತ್ರ ಯೋನಿ ಕೂಟದಲ್ಲಿ ನಾಯಿಯಾಗುತ್ತದೆ. ಮನೆಯ ಒಳಗೂ ಹೊರಗೂ ನಾಯಕ ಪಟ್ಟ ದೊರೆಯುತ್ತದೆ.
ಧಾರ್ಮಿಕ ಕ್ರಿಯೆ ವಿಧಾನಗಳನ್ನು ನಡೆಸುವುದೆಂದರೆ ಇವರಿಗೆ ಎಲ್ಲರ ಪ್ರೀತಿ. ವೈದ್ಯರಾದಲ್ಲಿ ಸಮಾಜದಲ್ಲಿ ವಿಶೇಷವಾದ ಸ್ಥಾನಮಾನ ಗಳಿಸುತ್ತಾರೆ. ಪರಿಸರವನ್ನು ಪ್ರೀತಿಸುವ ಇವರಿಗೆ ಗಿಡ ಮರಗಳನ್ನು ಬೆಳೆಸುವ ಆಸೆ ಇರುತ್ತದೆ. ದೃಢವಾದ ನಿಲುವು ತಾಳಲು ಪ್ರಯತ್ನಿಸಿದರೂ ವಿಫಲರಾಗುತ್ತಾರೆ. ದೇವಾಲಯ, ಧರ್ಮಸತ್ರ, ಅನಾಥಾಶ್ರಮ, ವೃದ್ಧಾಶ್ರಮಗಳನ್ನು ಕಟ್ಟಿ ಬೆಳೆಸುತ್ತಾರೆ. ಕನಿಷ್ಠ ಪಕ್ಷ ಅದನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಹೋಗುತ್ತಾರೆ. ಅತಿಯಾದ ಧೈರ್ಯವಿರುತ್ತದೆ. ಪದೇ ಪದೇ ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಬದಲಿಸುತ್ತಾರೆ. ಇವರಿಗೆ ಎರಡಕ್ಕಿಂತಲೂ ಹೆಚ್ಚಿನ ಆದಾಯವಿರುತ್ತದೆ, ಆದರೆ ವ್ಯಾಪಾರ ವ್ಯವಹಾರಗಳಲ್ಲಿ ನಂಬಿಕೆ ಇರುವುದಿಲ್ಲ. ನೀರು, ಹಾಲು ಮತ್ತು ಹಾಲಿನ ಉತ್ಪನ್ನಗಳು, ಚಿಕ್ಕ ಮಟ್ಟದ ಹೋಟೆಲ್ಗಳು ಹೆಚ್ಚಿನ ಲಾಭವನ್ನು ನೀಡುತ್ತದೆ. ಮೂಲ ನಕ್ಷತ್ರ ರಜ್ಜುಕೂಟದಲ್ಲಿ ಪದವಾಗುತ್ತದೆ. ಮೂಲ ನಕ್ಷತ್ರದಲ್ಲಿ ಜನಿಸಿರುವಂತಹ ಮಹಿಳೆಯರ ಗುಣಲಕ್ಷಣಗಳೇ ಸಾಕಷ್ಟು ವಿಭಿನ್ನವಾಗಿರುತ್ತದೆ ಎಂದು ಹೇಳಬಹುದಾಗಿದ್ದು, ತಮ್ಮ ಪ್ರೀತಿ ಪಾತ್ರರ ಕ್ಷೇಮಕ್ಕಾಗಿ ಹಾಗೂ ಸಂತೋಷಕ್ಕಾಗಿ ಯಾವ ಹಂತಕ್ಕೆ ಬೇಕಾದರೂ ಕೂಡ ಕಷ್ಟಪಡುವುದಕ್ಕೆ ಅವರು ಸಿದ್ಧರಾಗಿರುತ್ತಾರೆ. ಬೇರೆಯವರಿಗಾಗಿ ಕರುಣೆ ತೋರಿಸುವಂತಹ ಇವರ ಒಳ್ಳೆಯತನವನ್ನು ಸಾಕಷ್ಟು ಜನರು ತಮ್ಮ ಲಾಭಕ್ಕಾಗಿ ಉಪಯೋಗಿಸಿಕೊಂಡು ಅವರಿಗೆ ಮೋಸ ಮಾಡುವಂತಹ ಸಾಧ್ಯತೆ ಕೂಡ ಇರುತ್ತದೆ. ಹೀಗಾಗಿ ಮೂಲ ನಕ್ಷತ್ರದಲ್ಲಿ ಜನಿಸಿರುವಂತಹ ಮಹಿಳೆಯರು ತಮ್ಮ ಸ್ನೇಹಿತರನ್ನು ಹಾಗೂ ಪ್ರೀತಿ ಪಾತ್ರರನ್ನು ಆಯ್ಕೆ ಮಾಡುವ ಸಂದರ್ಭದಲ್ಲಿ ಸಾಕಷ್ಟು ಯೋಚನೆ ಮಾಡಿ ಅವರ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ಇನ್ನು ಈ ಮಹಿಳೆಯರಲ್ಲಿ ನೀವು ಗೂಳಿಯ ರೀತಿಯ ಜಿದ್ದನ್ನು ಕೂಡ ಕಾಣಬಹುದಾಗಿದೆ. ಇವರು ಒಂದು ಕೆಲಸ ಆಗಬೇಕು ಅಂತ ಮನಸ್ಸು ಮಾಡಿದ್ರೆ ಅದು ಪೂರ್ತಿಯಾಗಿ ಮುಗಿಯುವವರೆಗೂ ಕೂಡ ಬೇರೆ ಕಡೆ ಹೋಗುವುದಿಲ್ಲ. ಇದನ್ನ ಆ ಮಹಿಳೆಯರು ಒಳ್ಳೆಯ ಕೆಲಸಗಳಿಗೆ ಉಪಯೋಗಿಸಿಕೊಳ್ಳುವ ಮೂಲಕ ಅದರಿಂದ ಅವರು ಸಕಾರಾತ್ಮಕ ಫಲಿತಾಂಶವನ್ನು ಪಡೆದುಕೊಳ್ಳಬಹುದಾಗಿದೆ. ಈ ಹಠಮಾರಿತನವನ್ನು ಯಾವುದೇ ಕಾರಣಕ್ಕೂ ಕೂಡ ಕೆಟ್ಟ ಉದ್ದೇಶಗಳಿಗೆ ಉಪಯೋಗಿಸಿಕೊಳ್ಳಬಾರದು. ಯಾವತ್ತೂ ಕೂಡ ಬೇರೆಯವರ ಯಶಸ್ಸಿನ ಬಗ್ಗೆ ನೀವು ಹೊಟ್ಟೆ ಕಿಚ್ಚನ್ನು ಮೂಡಿಸಿಕೊಳ್ಳಬಾರದು. ಇದರಿಂದಾಗಿ ನೀವು ಕೆಲವೊಂದು ಸಮಸ್ಯೆಗಳನ್ನು ಎದುರಿಸುವಂತಹ ಸಾಧ್ಯತೆ ಕೂಡ ಇರುತ್ತದೆ. ತಮ್ಮ ಜೀವನದ ಪಯಣದಲ್ಲಿ ಈ ಮಹಿಳೆಯರು ಸಾಕಷ್ಟು ದುಃಖಕರ ಸಮಸ್ಯೆ ಮೂಟೆಯನ್ನು ಹೊತ್ತಿರುವಂತಹ ಘಟನೆಗಳನ್ನು ಎದುರಿಸಬಹುದು. ಆದರೆ ಇದೆಲ್ಲವನ್ನು ಮೀರಿ ನಿಲ್ಲುವಂತಹ ಎದೆಗಾರಿಕೆಯನ್ನು ನೀವು ಹೊಂದಿರುವುದು ಪ್ರಮುಖವಾಗಿದೆ. ಮೂಲ ನಕ್ಷತ್ರದಲ್ಲಿ ಜನಿಸಿರುವಂತಹ ಪ್ರತಿಯೊಬ್ಬ ಹೆಣ್ಣು ಅಥವಾ ಗಂಡನ ಜೀವನದಲ್ಲಿ ಅವರ ವ್ಯಕ್ತಿತ್ವಕ್ಕೆ ತಕ್ಕಂತೆ ಕೆಲವೊಂದು ನೆಗೆಟಿವ್ ಹಾಗೂ ಪಾಸಿಟಿವ್ ಪರಿಣಾಮಗಳನ್ನು ಎದುರಿಸಬೇಕಾಗಿರುತ್ತದೆ. ಈ ನಕ್ಷತ್ರ ಪುಂಜದಲ್ಲಿ ಮಗು ಜನಿಸಿದರೆ ಅದರ ಮೂಲವನ್ನು ಸಮಾಧಾನಗೊಳಿಸುವವರೆಗೂ ತಂದೆ ಮಗುವಿನ ಮುಖವನ್ನು ನೋಡಬಾರದು ಎಂದು ನಂಬಲಾಗಿದೆ. ಮಗುವಿನ ಜನನದ 27 ದಿನ ನಂತರ ಮೂಲ ನಕ್ಷತ್ರವನ್ನು ಸಮಾಧಾನಗೊಳಿಸಬೇಕು. ಇದನ್ನು ನಕ್ಷತ್ರಪುಂಜಗಳು ಮತ್ತು ಜಾತಕಗಳ ಆಧಾರದ ಮೇಲೆ ನಿರ್ಧರಿಸಬೇಕು. ಕೆಲವು ಕ್ರಮಗಳನ್ನು 8 ವರ್ಷಗಳ ಕಾಲ ಅನುಸರಿಸಿದರೆ ಮೂಲ ನಕ್ಷತ್ರದ ಪ್ರಭಾವ ಕಡಿಮೆಯಾಗಬಹುದು, ಆದರೆ ಸ್ವಲ್ಪ ಪರಿಣಾಮವು ಖಂಡಿತವಾಗಿಯೂ ಅದರೊಂದಿಗೆ ಇರುತ್ತದೆ ಎಂಬುದನ್ನು ನೆನಪಿನಲ್ಲಿಡಿ. ಅಲ್ಲದೆ ಮಗುವಿನ ಪೋಷಕರು ಸಹ ಓಂ ನಮಃ ಶಿವಾಯ ಎನ್ನುವ ಬೀಜ ಮಂತ್ರವನ್ನು 8 ವರ್ಷಗಳ ಕಾಲ ಪ್ರತಿದಿನ ಜಪಿಸಬೇಕು. ಮಗುವಿನ ಆರೋಗ್ಯವು ಹೆಚ್ಚು ಗಂಭೀರವಾಗಿದ್ದರೆ ಪೋಷಕರು ಹುಣ್ಣಿಮೆಯೆಂದು ಉಪವಾಸ ಮಾಡಬೇಕು. ಜ್ಯೋತಿಷ್ಯದ ಪ್ರಕಾರ ಗುರು ಮತ್ತು ಧನು ರಾಶಿಗಳಲ್ಲಿ ಕೇತು ಹೆಚ್ಚು ಪ್ರಭಾವ ಬೀರುತ್ತಾನೆ ಮತ್ತು ಅವನ ಸ್ಥಿತಿ 7 ವರ್ಷ. ಇದರ ನಂತರ ಶುಕ್ರನ ಸ್ಥಿತಿಯು 20 ವರ್ಷಗಳು. ಈ ಪರಿಸ್ಥಿತಿಗಳಲ್ಲಿ ಇದು ಹೆಚ್ಚು ಮುಖ್ಯವಾಗಿದೆ. ಅಂತಹ ಸ್ಥಳೀಯರು ಸ್ವಭಾವದಲ್ಲಿ ಹಠಮಾರಿಯಾದರೆ ಕೆಲಸದ ಬಗ್ಗೆ ಯಾವಾಗಲೂ ಪ್ರಾಮಾಣಿಕರಾಗಿರುತ್ತಾರೆ. ಅವರು ಯಾವಾಗಲೂ ತಮ್ಮ ಗುರಿಗಳನ್ನು ಕೇಂದ್ರೀಕರಿಸುತ್ತಾರೆ ಮತ್ತು ಅವರು ತಮ್ಮ ಗುರಿಗಳನ್ನು ತಲುಪುವವರೆಗೆ ನಿಟ್ಟುಸಿರು ಬಿಡುವುದಿಲ್ಲ. ಕೆಲವು ಸಂದರ್ಭಗಳಲ್ಲಿ ಮೂಲ ನಕ್ಷತ್ರದ ಈ ದೋಷವು ಸ್ವಯಂಚಾಲಿತವಾಗಿ ನಿರ್ಮೂಲನೆಯಾಗುತ್ತದೆ. ಆದರೆ ಕೆಲವು ಸಂದರ್ಭಗಳಲ್ಲಿ ಈ ನಕ್ಷತ್ರದಲ್ಲಿ ಜನಿಸಿದ ವ್ಯಕ್ತಿಯು ತನ್ನನ್ನು ಅದೃಷ್ಟಶಾಲಿ ಎಂದು ಅಂದುಕೊಳ್ಳುತ್ತಾನೆ. ಮಗುವಿನ ರಾಶಿ ಚಿಹ್ನೆ ಮೇಷ ಮತ್ತು ಅಶ್ವಿನಿ ನಕ್ಷತ್ರವಾಗಿದ್ದರೆ ಮಗುವಿನೊಂದಿಗೆ ಆಂಜನೇಯನನ್ನು ಪೂಜಿಸಿ.
ಮಗುವಿನ ರಾಶಿಯು ಸಿಂಹವಾದರೆ ಮಗುವಿಗೆ ಸೂರ್ಯನಿಗೆ ಅರ್ಘ್ಯ ಅರ್ಪಿಸಲು ಹೇಳಿ. ಮಗುವಿನ ರಾಶಿ ಚಿಹ್ನೆಯು ಧನು ರಾಶಿ ಮತ್ತು ನಕ್ಷತ್ರ ಮೂಲವಾಗಿದ್ದರೆ ಗಾಯತ್ರಿ ಮಂತ್ರವನ್ನು ಪಠಿಸಿ. ನಂತರ ಶಿವನನ್ನು ಆರಾಧಿಸಿ. ಮೀನ ರಾಶಿ ಮತ್ತು ರೇವತಿ ನಕ್ಷತ್ರವನ್ನು ಹೊಂದಿದ್ದರೆ ಹನುಮನನ್ನು ಪೂಜಿಸಿ. ವೃಶ್ಚಿಕ ರಾಶಿ ಮತ್ತು ಜ್ಯೇಷ್ಠ ನಕ್ಷತ್ರವಾದರೆ ಗಣೇಶನನ್ನು ಆರಾಧಿಸಿ. ಮೂಲ ನಕ್ಷತ್ರಪುಂಜದಲ್ಲಿ ಜನಿಸಿದ ವ್ಯಕ್ತಿಯು ಬಹಳ ದೃಢವಾದ ಅಭಿಪ್ರಾಯಗಳನ್ನು ಹೊಂದಿರುತ್ತಾನೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚು ಹೊಂದಿರುತ್ತಾನೆ. ಆ ವ್ಯಕ್ತಿಯು ಬಾಲ್ಯದಿಂದಲೂ ಶಿಕ್ಷಣದಲ್ಲಿ ಆಸಕ್ತಿ ಹೊಂದಿರುತ್ತಾನೆ. ಭವಿಷ್ಯದ ಬಗ್ಗೆ ಯಾವಾಗಲೂ ಗಂಭೀರವಾಗಿ ಯೋಚಿಸುತ್ತಾನೆ. ಬಾಲ್ಯದಿಂದಲೂ ಅವರು ಏನು ಮಾಡಬೇಕೆಂದು ಮತ್ತು ಏನು ಮಾಡಬಾರದು ಎಂದು ತಿಳಿದಿರುತ್ತಾನೆ. ಆತ ಈಗಾಗಲೇ ಎಲ್ಲದಕ್ಕೂ ಒಂದು ಯೋಜನೆಯನ್ನು ಹೊಂದಿರುತ್ತಾನೆ. ಅವರು ಯಾವಾಗಲೂ ಸಹಾಯ ಮಾಡಲು ಸಿದ್ಧರಾಗಿರುತ್ತಾರೆ. ತನಿಖಾ ಬುದ್ಧಿವಂತಿಕೆಯನ್ನು ಹೊಂದಿರುತ್ತಾನೆ. ಎಲ್ಲದರ ಬಗ್ಗೆ ಮಾಹಿತಿ ತೆಗೆದುಕೊಳ್ಳುವುದು ಅವರ ಅಭ್ಯಾಸ. ಕೆಲವೊಮ್ಮೆ ಅವರು ಸಂಬಂಧದಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತಾರೆ. ಅವರ ಸ್ವಭಾವವು ತುಂಬಾ ಕರುಣೆಯಿಂದ ಕೂಡಿರುತ್ತದೆ. ಇದರಿಂದಾಗಿ ಅನೇಕರು ಅವರನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಾರೆ. ಮೂಲ ನಕ್ಷತ್ರದಲ್ಲಿ ಜನಿಸಿರುವಂತಹ ಜನರು ತಮ್ಮ ಜೀವನದಲ್ಲಿ ಏನು ಮಾಡಬೇಕು ಎನ್ನುವಂತಹ ದೃಢ ನಿರ್ಧಾರವನ್ನು ಹೊಂದಿರುತ್ತಾರೆ. ಆ ಗುರಿಯನ್ನು ತಲುಪುವುದಕ್ಕೆ ಬೇಕಿರುವಂತಹ ಪ್ರತಿಯೊಂದು ಜ್ಞಾನ ಹಾಗೂ ಮಾರ್ಗದರ್ಶನವನ್ನು ಬೇರೆಯವರಿಂದ ಪಡೆದುಕೊಳ್ಳಬೇಕಾದ ಅಗತ್ಯವಿಲ್ಲ, ಅವರಲ್ಲಿಯೇ ಇರುತ್ತದೆ. ಹೀಗಾಗಿ ಇವರು ತಮ್ಮ ಗುರಿಯ ಬಗ್ಗೆ ಸ್ಪಷ್ಟ ಚಿತ್ರಣವನ್ನು ಹೊಂದಿರುತ್ತಾರೆ. ಕೇತು ಗ್ರಹದ ಒಡೆತನದಲ್ಲಿರುವಂತಹ ಮೂಲ ನಕ್ಷತ್ರದಲ್ಲಿ ಜನಿಸಿರುವಂತಹ ಜನರು ಸಾಮಾನ್ಯವಾಗಿ ಆಧ್ಯಾತ್ಮಿಕವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುತ್ತಾರೆ ಹಾಗೂ ದೇವರ ಪೂಜೆಯಲ್ಲಿ ಸಿದ್ಧಹಸ್ತರಾಗಿರುತ್ತಾರೆ. ಇದೇ ಕಾರಣಕ್ಕಾಗಿ ಅವರು ತಮ್ಮ ಜೀವನದಲ್ಲಿ ಆಧ್ಯಾತ್ಮಿಕ ಹಾಗೂ ಜೀವನದ ಅಂಶಗಳ ಬಗ್ಗೆ ಬೇರೆಯವರಿಗೆ ಬೋಧನೆ ಮಾಡುವುದಕ್ಕೆ ಹೆಚ್ಚಾಗಿ ಆಸಕ್ತಿಯನ್ನು ಹೊಂದಿರುತ್ತಾರೆ. ಎಲ್ಲಕ್ಕಿಂತ ಪ್ರಮುಖವಾಗಿ ಬೇರೆಯವರ ಕಷ್ಟಕ್ಕೆ ಸ್ಪಂದಿಸುವಂತಹ ಕರುಣಾಜನಕ ಹೃದಯ ಇವರಲ್ಲಿ ಇರುತ್ತದೆ. ಇದೇ ಕಾರಣಕ್ಕಾಗಿ ಇವರು ಆಗಾಗ ಜನಸೇವೆಯನ್ನು ಮಾಡುವುದು ಹೆಚ್ಚಾಗಿರುತ್ತದೆ ಹಾಗೂ ಕಷ್ಟದಲ್ಲಿರುವ ಜನರಿಗೆ ತಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡುವಂತಹ ಕೆಲಸವನ್ನು ಮಾಡಿಕೊಂಡು ಬರುತ್ತಾರೆ. ಇನ್ನು ಇವರು ತಮ್ಮ ಜೀವನವನ್ನು ಇನ್ನಷ್ಟು ಉತ್ತಮವಾಗಿ ಮಾಡಿಕೊಳ್ಳಲು ಬೇಕಾಗಿರುವಂತಹ ಬದಲಾವಣೆಗಳಿಗೆ ಹೋಗಿಕೊಳ್ಳುವುದಕ್ಕೆ ಯಾವುದೇ ಸಮಯದಲ್ಲಿ ಬೇಕಾದರೂ ಸಿದ್ಧರಾಗಿರುತ್ತಾರೆ. ಒಂದು ಪರಿಸ್ಥಿತಿಯಿಂದ ಇನ್ನೊಂದು ಪರಿಸ್ಥಿತಿಗೆ ತಮ್ಮನ್ನು ತಾವು ಬದಲಾಯಿಸಿಕೊಳ್ಳುವುದಕ್ಕೆ ಇವರು ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳುವುದಿಲ್ಲ. ನುರಿತ ಮತ್ತು ಕೌಶಲ್ಯವುಳ್ಳವರು. ಯಾವಾಗಲೂ ಭವಿಷ್ಯದ ಕಡೆಗೆ ಗಂಭೀರವಾಗಿರುತ್ತಾರೆ ಮತ್ತು ಪ್ರತಿ ಹಂತವನ್ನು ತಲುಪುತ್ತಾರೆ. ಯಾವಾಗಲೂ ಕೆಲಸದಲ್ಲಿ ಮುಂಚೂಣಿಯಲ್ಲಿರುವುದು ಮತ್ತು ಸಮಯಕ್ಕೆ ಸರಿಯಾಗಿ ತನ್ನ ಕೆಲಸವನ್ನು ಪೂರ್ಣಗೊಳಿಸುವುದು ಸಹ ಅವರ ಆಯ್ಕೆಯಾಗಿರುತ್ತದೆ. ಈ ಜನರು ತಮ್ಮ ಸ್ವಂತ ವ್ಯವಹಾರವನ್ನು ಮಾಡಲು ಇಷ್ಟಪಡುತ್ತಾರೆ. ಅವರು ಸವಾಲುಗಳನ್ನು ಹೋರಾಡಲು ಇಷ್ಟಪಡುತ್ತಾರೆ ಮತ್ತು ಶತ್ರುಗಳನ್ನು ಸಂಯಮದಿಂದ ಸುಲಭವಾಗಿ ಎದುರಿಸುತ್ತಾರೆ. ಅವರು ಯಾವಾಗಲೂ ಜನರಿಗೆ ಸಹಾಯ ಮಾಡಲು ಸಿದ್ಧರಾಗಿದ್ದಾರೆ ಮತ್ತು ಅವರು ಕುಟುಂಬದ ಪ್ರತಿಯೊಬ್ಬ ಸದಸ್ಯರೊಂದಿಗೆ ಒಳ್ಳೆಯ ಸಂಬಂಧವನ್ನು ಹೊಂದಿರುತ್ತಾರೆ. ಅವರು ತಮ್ಮ ಕುಟುಂಬದ ಪ್ರತಿಯೊಂದು ಅಗತ್ಯವನ್ನು ಪೂರೈಸುತ್ತಾರೆ. ಪೋಷಕರ ಆಜ್ಞೆಯು ಅವರಿಗೆ ಮೊದಲು. ಸ್ನೇಹಿತರನ್ನು ನೋಡಿ ಮಾಡಿ ಆಯ್ಕೆ ಮಾಡುತ್ತಾರೆ. ಅವರು ಅವಸರದಲ್ಲಿ ಏನನ್ನೂ ಮಾಡುವುದಿಲ್ಲ. ಸಂಬಂಧಗಳಲ್ಲಿ ಸಮಸ್ಯೆಗಳು ಎದುರಿಸುತ್ತಾರೆ. ಮೂಲ ನಕ್ಷತ್ರದವರು ಅಶ್ವಿನಿ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಕೆಟ್ಟ ಹೊಂದಾಣಿಕೆ ಇರುತ್ತದೆ. ಮೂಲ ನಕ್ಷತ್ರದ ಪುರುಷರು ಅಶ್ವಿನಿ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 17 ಗುಣಗಳು ಬರುತ್ತದೆ. ಮೂಲ ನಕ್ಷತ್ರದ ಸ್ತ್ರೀಯರು ಅಶ್ವಿನಿ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 16 ಗುಣಗಳು ಬರುತ್ತದೆ. ಇಲ್ಲಿ ಗಂಡು ಹಾಗೂ ಹೆಣ್ಣು ಮಕ್ಕಳಿಗೂ ವಿಭಿನ್ನ ಗುಣಗಳು ಬರುತ್ತದೆ. ವಿವಾಹಕ್ಕೆ ವಧುವರರ ಜಾತಕ ಹೊಂದಾಣಿಕೆ ಪ್ರಮುಖ ಪಾತ್ರ ವಹಿಸುತ್ತದೆ. ರಾಶಿ, ನಕ್ಷತ್ರ, ಗ್ರಹ ಮೈತ್ರಿಕೂಟ, ಗಣಕೂಟ, ನಾಡಿದೋಷ ಸೇರಿದಂತೆ ನಾನಾ ವಿಷಯಗಳನ್ನು ಈ ವೇಳೆ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತದೆ.
ಅಶ್ವಿನಿ ನಕ್ಷತ್ರದವರಿಗೆ ಚು, ಚೆ, ಚೋ ಮತ್ತು ಲ ಅಕ್ಷರಗಳಿಂದ ಆರಂಭವಾಗುವ ಅಕ್ಷರಗಳ ಹೆಸರನ್ನು ಇಡುತ್ತಾರೆ. ಇದು ಮೇಷ ರಾಶಿಯ ವ್ಯಾಪ್ತಿಯಲ್ಲಿದೆ. ಈ ಅಧಿಪತಿ ಅಶ್ವಿನಿ ಕುಮಾರರು. ಇದು ಕೆಟ್ಟ ಹೊಂದಾಣಿಕೆಯಾಗುತ್ತದೆ. ಮೂಲ ನಕ್ಷತ್ರದವರು ಭರಣಿ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಉತ್ತಮ ಹೊಂದಾಣಿಕೆ ಇರುತ್ತದೆ. ಮೂಲ ನಕ್ಷತ್ರದ ಪುರುಷರು ಭರಣಿ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 27 ಗುಣಗಳು ಬರುತ್ತದೆ. ಮೂಲ ನಕ್ಷತ್ರದ ಸ್ತ್ರೀಯರು ಭರಣಿ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 26 ಗುಣಗಳು ಬರುತ್ತದೆ. ಇಲ್ಲಿ ಗಂಡು ಹಾಗೂ ಹೆಣ್ಣು ಮಕ್ಕಳಿಗೂ ವಿಭಿನ್ನ ಗುಣಗಳು ಬರುತ್ತದೆ. ಇದು ಉತ್ತಮ ಹೊಂದಾಣಿಕೆಯಾಗುತ್ತದೆ. ಮೂಲ ನಕ್ಷತ್ರದವರು ಕೃತಿಕಾ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಉತ್ತಮ ಹೊಂದಾಣಿಕೆ ಇರುತ್ತದೆ. ಮೂಲ ನಕ್ಷತ್ರದ ಪುರುಷರು ಕೃತಿಕಾ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 32 ಗುಣಗಳು ಬರುತ್ತದೆ. ಮೂಲ ನಕ್ಷತ್ರದ ಸ್ತ್ರೀಯರು ಕೃತಿಕಾ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 28 ಗುಣಗಳು ಬರುತ್ತದೆ. ಇಲ್ಲಿ ಗಂಡು ಹಾಗೂ ಹೆಣ್ಣು ಮಕ್ಕಳಿಗೂ ವಿಭಿನ್ನ ಗುಣಗಳು ಬರುತ್ತದೆ. ಈ ನಕ್ಷತ್ರದ ಮೊದಲನೇ ಪಾದದಲ್ಲಿ ಜನಿಸಿದವರು ಮೇಷರಾಶಿಯನ್ನು ಹೊಂದುತ್ತಾರೆ. ಅದೇ 2, 3 ಮತ್ತು 4ನೇ ಪಾದದಲ್ಲಿ ಜನಿಸಿದವರು ವೃಷಭ ರಾಶಿಯವರಾಗಿರುತ್ತಾರೆ. ಮೊದಲನೇ ಪಾದದಲ್ಲಿ ಜನಿಸಿದವರನ್ನು ಮಂಗಳ ಆಳುವನು. ವೃಷಭ ರಾಶಿಯಲ್ಲಿ ಬರುವವರನ್ನು ಶುಕ್ರನು ಆಳುತ್ತಾನೆ. ಈ ನಕ್ಷತ್ರದ ಅಧಿಪತಿ ಸೂರ್ಯ. ಈ ಕಾರಣದಿಂದಾಗಿಯೇ ಇವರು ಬಾಲ್ಯದಿಂದಲೂ ಓದುವ ಮತ್ತು ಬರೆಯುವ ವಿಷಯದಲ್ಲಿ ಹೆಚ್ಚಿನ ಆಸಕ್ತಿ ಹೊಂದಿರುತ್ತಾರೆ. ಅಂತೆಯೇ ವಿದ್ಯಾಭ್ಯಾಸದಲ್ಲಿಯೂ ಉನ್ನತ ಸ್ಥಾನವನ್ನು ಪಡೆದುಕೊಳ್ಳುವರು. ಅನೇಕ ವಿಷಯದಲ್ಲಿ ಪಂಡಿತರು ಎನಿಸಿಕೊಳ್ಳುತ್ತಾರೆ. ಅ, ಇ, ಓ, ಐ, ಈ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರುಗಳು ಕೃತಿಕಾ ನಕ್ಷತ್ರದ ಹೆಸರುಗಳು. ಮೂಲ ನಕ್ಷತ್ರದವರು ರೋಹಿಣಿ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಕೆಟ್ಟ ಹೊಂದಾಣಿಕೆ ಇರುತ್ತದೆ. ಮೂಲ ನಕ್ಷತ್ರದ ಸ್ತ್ರೀಯರು ರೋಹಿಣಿ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಯಾವುದೇ ಹೊಂದಾಣಿಕೆ ಬರುವುದಿಲ್ಲ. ಸಾಧಾರಣ ಹೊಂದಾಣಿಕೆ ಇರುತ್ತದೆ. ಮೂಲ ನಕ್ಷತ್ರದ ಪುರುಷರು ರೋಹಿಣಿ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 12 ಗುಣಗಳು ಬರುತ್ತದೆ. ಮೂಲ ನಕ್ಷತ್ರದ ಸ್ತ್ರೀಯರು ರೋಹಿಣಿ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 20 ಗುಣಗಳು ಬರುತ್ತದೆ. ಇಲ್ಲಿ ಗಂಡು ಹಾಗೂ ಹೆಣ್ಣು ಮಕ್ಕಳಿಗೂ ವಿಭಿನ್ನ ಗುಣಗಳು ಬರುತ್ತದೆ. 18ಕ್ಕಿಂತ ಕಡಿಮೆ ಬರುವ ಗುಣಗಳು ವಿವಾಹಕ್ಕೆ ಅಶುಭ ಇರುತ್ತದೆ. ಶ್ರೀಕೃಷ್ಣನು ಈ ನಕ್ಷತ್ರದಲ್ಲಿ ಜನಿಸಿದನು ಎಂದು ಪುರಾಣಗಳು ಹೇಳುತ್ತವೆ. ರೋಹಿಣಿ ಎಂದರೆ ಕೆಂಪು. ಜ್ಯೋತಿಷ್ಯದ ಲೆಕ್ಕಾಚಾರದ ಪ್ರಕಾರ ರೋಹಿಣಿ ನಕ್ಷತ್ರವು ಆಕಾಶದಲ್ಲಿ 4ನೇ ನಕ್ಷತ್ರವಾಗಿದೆ. ಈ ನಕ್ಷತ್ರದಲ್ಲಿ ಜನಿಸಿದವರ ರಾಶಿಯು ವೃಷಭವಾಗಿರುತ್ತದೆ. ಈ ರಾಶಿಯವರನ್ನು ಶುಕ್ರನು ಆಳುತ್ತಿರುತ್ತಾನೆ. ಜೊತೆಗೆ ರೋಹಿಣಿ ನಕ್ಷತ್ರದ ಅಧಿಪತಿ ಚಂದ್ರನಾಗಿರುತ್ತಾನೆ. ಈ ನಕ್ಷತ್ರದಲ್ಲಿ ಜನಿಸಿದವರು ತಮ್ಮ ಹೆಸರಿನ ಮೊದಲ ಅಕ್ಷರವನ್ನು ವ, ವಿ, ಉ, ಓ ಇಂದ ಪ್ರಾರಂಭಿಸಿರುತ್ತಾರೆ. ಅಂದರೆ ವ, ವಿ, ಉ, ಓ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರುಗಳು ಮೂಲ ನಕ್ಷತ್ರದವರು ಮದುವೆಯಾಗಲು ಹೊಂದಾಣಿಕೆ ಬರುವುದಿಲ್ಲ. ಮೂಲ ನಕ್ಷತ್ರದವರು ಮೃಗಶಿರ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ವಿವಾಹವಾದರೆ ಉತ್ತಮ ಹೊಂದಾಣಿಕೆ ಇರುತ್ತದೆ. ಆದರೆ ತುಂಬಾ ಹೆಚ್ಚು ಗಮನಿಸಬೇಕು. ಮೃಗಶಿರ ನಕ್ಷತ್ರದ 1 ಮತ್ತು 2ನೇ ಪಾದಗಳು ವೃಷಭ ರಾಶಿಯಲ್ಲಿ ಬಂದರೆ 3, 4ನೇ ಪಾದಗಳು ಮಿಥುನ ರಾಶಿಯಲ್ಲಿ ಬರುತ್ತದೆ. ಈ ಕಾರಣದಿಂದ ಮಿಥುನ ಮತ್ತು ವೃಷಭ ರಾಶಿಯ ಒಟ್ಟಾರೆ ಗುಣಧರ್ಮಗಳು ಈ ನಕ್ಷತ್ರದಲ್ಲಿ ಜನಿಸಿದವರಿಗೆ ದೊರೆಯುತ್ತದೆ. ಮೃಗಶಿರ ನಕ್ಷತ್ರವು 27 ರಾಶಿಗಳಲ್ಲಿ 5ನೇ ಸ್ಥಾನದಲ್ಲಿ ಬರುತ್ತದೆ. ಮೃಗಶಿರ ಮತ್ತು ಮೂಲ ನಕ್ಷತ್ರದ ಹೊಂದಾಣಿಕೆ ಉತ್ತಮವಾಗಿರುತ್ತದೆ. 16 ಅಥವಾ 17 ಗುಣಗಳು ಸಾಲವಳಿಯಲ್ಲಿ ಹೊಂದಾಣಿಕೆ ಬರುತ್ತದೆ. ಆದರೆ ಇದು ಮಹಾ ನಕ್ಷತ್ರದ ಹೊಂದಾಣಿಕೆ ಆಗಿರುವುದರಿಂದ ಈ ನಕ್ಷತ್ರಗಳ ಹೊಂದಾಣಿಕೆ 18ಕ್ಕಿಂತ ಕಡಿಮೆ ಬಂದರೂ ವಿವಾಹಕ್ಕೆ ಅತ್ಯುತ್ತಮವಾದ ಹೊಂದಾಣಿಕೆ ಇರುತ್ತದೆ. ಮೃಗಶಿರ ನಕ್ಷತ್ರದಲ್ಲಿರುವ 3 ನಕ್ಷತ್ರಗಳು ಜಿಂಕೆಯ ತಲೆಯ ಆಕಾರವನ್ನು ಹೋಲುತ್ತವೆ.
ಆದ್ದರಿಂದ ಇದನ್ನು ವೇದಗಳಲ್ಲಿ ಮೃಗಶೀರ್ಷ ಎಂದು ಕರೆಯಲಾಗುತ್ತದೆ. ಈ ನಕ್ಷತ್ರದ ಅಧಿಪತಿ ಮಂಗಳ ಮತ್ತು ದೇವತೆ ಚಂದ್ರ. ಮೃಗಶಿರ ನಕ್ಷತ್ರವು ಮಂಗಳನ ನಕ್ಷತ್ರಪುಂಜವಾಗಿದೆ. ಅದರ ಜನ್ಮ ನಕ್ಷತ್ರವು ವ್ಯಕ್ತಿಯ ಸ್ವಭಾವವನ್ನು ಹೆಚ್ಚು ಪರಿಣಾಮ ಬೀರುತ್ತದೆ. ವ್ಯಕ್ತಿ ಧೈರ್ಯಶಾಲಿ, ಶಕ್ತಿಶಾಲಿ ಮತ್ತು ದಕ್ಷತೆಯುಳ್ಳವರಾಗಿರುತ್ತಾರೆ. ಅವರು ಸುಂದರವಾದ ದೃಢಕಾಯದ ಒಡೆಯ, ಎತ್ತರ, ಮಧ್ಯಮ ಮೈಬಣ್ಣ, ಉದ್ದವಾದ ಕಾಲುಗಳು ಮತ್ತು ತೆಳ್ಳಗಿನ ತೋಳುಗಳು, ಚೂಪಾದ ಉಗುರುಗಳು, ತೆಳ್ಳನೆಯ ದೇಹವನ್ನು ಹೊಂದಿರುತ್ತಾರೆ. ವ್ಯಕ್ತಿಯು ಬುದ್ಧಿವಂತನಾಗಿದ್ದು ಸಾಂಸಾರಿಕ ಸೌಕರ್ಯಗಳಲ್ಲಿ ಜೀವನ ನಡೆಸುವ ಅಭ್ಯಾಸ ಅವರದು. ಹೆಚ್ಚು ಬುದ್ಧಿವಂತರಾಗಿದ್ದರು. ಕೆಲವೊಮ್ಮೆ ಅವರು ಸಮಯ ಬಂದಾಗ ಈ ಗುಣವನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಇವರಲ್ಲಿ ಬುದ್ಧಿವಂತಿಕೆ ಮತ್ತು ಶಕ್ತಿಯ ಅದ್ಭುತ ಸಂಯೋಜನೆ ಇದೆ. ವ್ಯಕ್ತಿಗೆ ಜನ್ಮತಃ ನಾಯಕನಾಗುವ ಗುಣಗಳಿವೆ. ಸಭೆಯಲ್ಲಾಗಲಿ ಸ್ನೇಹಿತರ ಗುಂಪಿನಲ್ಲಾಗಲಿ ಅವರ ನಾಯಕತ್ವದ ಸಾಮರ್ಥ್ಯವನ್ನು ಸ್ಪಷ್ಟವಾಗಿ ಗುರುತಿಸಬಹುದು. ಈ ಜನ್ಮರಾಶಿಯ ಜನರು ಕೆಲಸದಲ್ಲಿ ಆಗಾಗ್ಗೆ ಬದಲಾವಣೆಗಳನ್ನು ಮಾಡಲು ಇಷ್ಟಪಡುವುದಿಲ್ಲ. ಆಮೇಲೆ ವ್ಯಾಪಾರ ಕ್ಷೇತ್ರವಿರಲಿ, ಉದ್ಯೋಗವಿರಲಿ, ಒಮ್ಮೆ ಆ ಕ್ಷೇತ್ರದಲ್ಲಿ ಕಾಲಿಟ್ಟರೆ ಅಲ್ಲೇ ಹೆಸರು ಮಾಡಿಕೊಳ್ಳುವುದರಲ್ಲಿ ನಿರತರಾಗಿರುತ್ತಾರೆ. ಎಲ್ಲವೂ ನಿರ್ಧರಿಸಲ್ಪಟ್ಟಿರುವುದರಿಂದ ಅವರ ಜೀವನದ ಗುರಿಗಳು ಕೂಡ ಬೇಗನೆ ಬದಲಾಗುವುದಿಲ್ಲ. ಜೀವನದಲ್ಲಿ ಏನು ಮಾಡಬೇಕು ಮತ್ತು ಹೇಗೆ ಮಾಡಬೇಕು ಎಂಬುದರ ಬಗ್ಗೆ ಯಾವುದೇ ರೀತಿಯ ತಪ್ಪು ತಿಳುವಳಿಕೆ ಇರುವುದಿಲ್ಲ. ಮೂಲ ನಕ್ಷತ್ರದ ಪುರುಷರು ಮೃಗಶಿರ ನಕ್ಷತ್ರದ 1 ಮತ್ತು 2ನೇ ಪಾದದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 16 ಗುಣಗಳು ಬರುತ್ತದೆ. ಹೊಂದಾಣಿಕೆ ಇರುತ್ತದೆ. ಮೂಲ ನಕ್ಷತ್ರದ ಸ್ತ್ರೀಯರು ಮೃಗಶಿರ ನಕ್ಷತ್ರದ 1 ಮತ್ತು 2ನೇ ಪಾದದ ಪುರುಷರನ್ನು ವಿವಾಹವಾದರೆ ಒಟ್ಟು 17 ಗುಣಗಳು ಬರುತ್ತದೆ. ಹೊಂದಾಣಿಕೆ ಇರುತ್ತದೆ. ಅದೇ ರೀತಿಯಲ್ಲಿ ಮೂಲ ನಕ್ಷತ್ರದ ಪುರುಷರು ಮೃಗಶಿರ ನಕ್ಷತ್ರದ 3 ಮತ್ತು 4ನೇ ಪಾದದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 16 ಗುಣಗಳು ಬರುತ್ತದೆ. ಮೂಲ ನಕ್ಷತ್ರದ ಸ್ತ್ರೀಯರು ಮೃಗಶಿರ ನಕ್ಷತ್ರದ 3 ಮತ್ತು 4ನೇ ಪಾದದ ಪುರುಷರನ್ನು ವಿವಾಹವಾದರೆ ಒಟ್ಟು 10 ಗುಣಗಳು ಬರುತ್ತದೆ. ಇದು ಸ್ತ್ರೀ ಪೂರ್ವ ನಕ್ಷತ್ರವಾಗಿದ್ದರೆ ವಿವಾಹ ಶುಭ. ಇದು ಶುಭ ವಿವಾಹವಾಗುತ್ತದೆ. ವೆ, ಓ, ಕ. ಈ ಅಕ್ಷರಗಳು ಮೃಗಶಿರ ನಕ್ಷತ್ರದ 1 ಮತ್ತು 2ನೇ ಪಾದದಲ್ಲಿ ಬರುತ್ತದೆ. ಇದು ಮೂಲ ನಕ್ಷತ್ರದ ಪುರುಷರಿಗೆ ತುಂಬಾ ಉತ್ತಮ ವಿವಾಹದ ಹೆಸರುಗಳು ಆಗಿರುತ್ತದೆ. ಸ್ತ್ರೀಯರಿಗೆ ಶುಭವಾಗಿರುತ್ತದೆ. ಕಿ, ನ, ಓ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರುಗಳು ಮೃಗಶಿರ ನಕ್ಷತ್ರದ 3 ಮತ್ತು 4ನೇ ಪಾದದಲ್ಲಿ ಬರುತ್ತದೆ. ಮೂಲ ನಕ್ಷತ್ರದ ಸ್ತ್ರೀ ಮತ್ತು ಪುರುಷರಿಗೆ ವಿವಾಹಕ್ಕೆ ಇದು ಶುಭ ಹೆಸರುಗಳಾಗಿರುತ್ತದೆ. ಮೂಲ ನಕ್ಷತ್ರದವರು ಆರಿದ್ರ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಅಷ್ಟಾಗಿ ಯಾವುದೇ ಹೊಂದಾಣಿಕೆ ಬರುವುದಿಲ್ಲ. ಮೂಲ ನಕ್ಷತ್ರದ ಪುರುಷರು ಆರಿದ್ರ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 6 ಗುಣಗಳು ಬರುತ್ತದೆ. ಇದು ಉತ್ತಮ ಜೋಡಿಯಾದರೆ ಮೂಲ ನಕ್ಷತ್ರದ ಸ್ತ್ರೀಯರು ಆರಿದ್ರ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 8 ಗುಣಗಳು ಬರುತ್ತದೆ. ಆದರೂ ಹೊಂದಾಣಿಕೆ ಬರುವುದಿಲ್ಲ. ಇಲ್ಲಿ ಗಂಡು ಹಾಗೂ ಹೆಣ್ಣು ಮಕ್ಕಳಿಗೂ ವಿಭಿನ್ನ ಗುಣಗಳು ಬರುತ್ತದೆ. ಈ ನಕ್ಷತ್ರದ ವಿವಾಹವು ಅತ್ಯಂತ ನೀಚ ಸ್ಥಿತಿಯಲ್ಲಿರುತ್ತದೆ. ಈ ಜನ್ಮ ನಕ್ಷತ್ರಕ್ಕೆ ಕು, ಕಂ, ಚ, ಧ ಮತ್ತು ಝ ಅಕ್ಷರಗಳಿಂದ ಪ್ರಾರಂಭವಾಗುವ ಹೆಸರುಗಳು ಆರಿದ್ರ ನಕ್ಷತ್ರಕ್ಕೆ ಸೇರುತ್ತದೆ. ಮೂಲ ನಕ್ಷತ್ರದ ಪುರುಷ ಮತ್ತು ಆರಿದ್ರ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಅತ್ಯಂತ ಕೆಟ್ಟ ಪರಿಸ್ಥಿತಿ ಎದುರಿಸಬೇಕಾಗುತ್ತದೆ. ಅಲ್ಲದೆ ತಿಳಿಯದೆ ಪ್ರೇಮ ವಿವಾಹವಾದರೆ ಇಬ್ಬರಲ್ಲೊಬ್ಬರಿಗೆ ಮೃತ್ಯು ಒದಗುತ್ತದೆ ಅಥವಾ ವಿಚ್ಛೇದನವಾಗುತ್ತದೆ. ಇದು ಪರಸ್ಪರ ಗಂಡ ಹೆಂಡತಿ ನಡುವೆ ಬರುವ ಸಮಸ್ಯೆಯಿಂದ ಉಂಟಾಗುವ ಕಂಟಕವಾಗುತ್ತದೆ. ಮೂಲ ನಕ್ಷತ್ರದವರು ಪುನರ್ವಸು ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಕೆಟ್ಟ ಹೊಂದಾಣಿಕೆ ಇರುತ್ತದೆ. ಈ ನಕ್ಷತ್ರದ 3 ಪಾದ ಮಿಥುನದಲ್ಲಿಯೂ 1 ಪಾದ ಕರ್ಕಾಟಕದಲ್ಲಿಯೂ ಇರುವುದು. ಮೂಲ ನಕ್ಷತ್ರದ ಪುರುಷರು ಪುನರ್ವಸು ನಕ್ಷತ್ರದ 1, 2 ಮತ್ತು 3 ಪಾದದ ಸ್ತ್ರೀಯರನ್ನು ವಿವಾಹವಾದರೆ
ಒಟ್ಟು 7 ಗುಣಗಳು ಬರುತ್ತದೆ. ಆದರೂ ನವಾಂಶ ಹೊಂದಾಣಿಕೆ ಬರುವುದಿಲ್ಲ. ಅಷ್ಟಾಗಿ ಯಾವುದೇ ಹೊಂದಾಣಿಕೆ ಬರುವುದಿಲ್ಲ. ಮೂಲ ನಕ್ಷತ್ರದ ಸ್ತ್ರೀಯರು ಪುನರ್ವಸು ನಕ್ಷತ್ರದ 1, 2 ಮತ್ತು 3 ಪಾದದ ಪುರುಷರನ್ನು ವಿವಾಹವಾದರೆ ಒಟ್ಟು 3 ಗುಣಗಳು ಬರುತ್ತದೆ. ಆದರೂ ನವಾಂಶ ಹೊಂದಾಣಿಕೆ ಬರುವುದಿಲ್ಲ. ಅಷ್ಟಾಗಿ ಯಾವುದೇ ಹೊಂದಾಣಿಕೆ ಬರುವುದಿಲ್ಲ. ಮೂಲ ನಕ್ಷತ್ರದ ಪುರುಷರು ಪುನರ್ವಸು ನಕ್ಷತ್ರದ 4ನೇ ಪಾದದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 18 ಗುಣಗಳು ಬರುತ್ತದೆ. ಉತ್ತಮವಾದ ಹೊಂದಾಣಿಕೆ ಇರುತ್ತದೆ. ಮೂಲ ನಕ್ಷತ್ರದ ಸ್ತ್ರೀಯರು ಪುನರ್ವಸು ನಕ್ಷತ್ರದ 4ನೇ ಪಾದದ ಪುರುಷರನ್ನು ವಿವಾಹವಾದರೆ ಒಟ್ಟು 17 ಗುಣಗಳು ಬರುತ್ತದೆ. 4ನೇ ಪಾದವು ವಿವಾಹದ ಸಾಲವಳಿಯಲ್ಲಿ ಹೊಂದಾಣಿಕೆ ಬರುತ್ತದೆ. ವಿವಾಹ ಶುಭ. ಪುನರ್ವಸು ನಕ್ಷತ್ರದಲ್ಲಿ ಜನಿಸಿದ ಜನರ ಹೆಸರುಗಳು ಕೆ, ಕೋ, ಹ ಮತ್ತು ಹಿ ಹೆಸರಿನಿಂದ ಆರಂಭವಾಗುತ್ತದೆ. ಆದ್ದರಿಂದ ಪ್ರೇಮಕ್ಕೆ ಆಗಲಿ ವಿವಾಹಕ್ಕೆ ಆಗಲಿ ಉತ್ತಮ. ಮೂಲ ನಕ್ಷತ್ರದವರು ಪುಷ್ಯ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಉತ್ತಮವಾದ ಹೊಂದಾಣಿಕೆ ಇರುತ್ತದೆ. ಮೂಲ ನಕ್ಷತ್ರದ ಪುರುಷರು ಪುಷ್ಯ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 24 ಗುಣಗಳು ಬರುತ್ತದೆ. ಮೂಲ ನಕ್ಷತ್ರದ ಸ್ತ್ರೀಯರು ಪುಷ್ಯ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 29 ಗುಣಗಳು ಬರುತ್ತದೆ. ಪುಷ್ಯ ನಕ್ಷತ್ರದಲ್ಲಿ ಜನಿಸಿದ ಮಕ್ಕಳಿಗೆ ಹು, ಹೆ, ಹೋ ಅಥವಾ ದ ಹೆಸರಿನಿಂದ ಆರಂಭವಾಗುವ ಹೆಸರಿರುತ್ತದೆ. ಪುಷ್ಯ 1ನೇ ಪಾದದಲ್ಲಿ ಜನಿಸಿದರೆ ಹು, 2ನೇ ಪಾದದಲ್ಲಾದರೆ ಹೆ, 3ನೇ ಪಾದದಲ್ಲಿ ಹೋ. 4ನೇ ಪಾದದಲ್ಲಿ ಜನಿಸಿದರೆ ದಿಂದ ಆರಂಭವಾಗುವ ಹೆಸರು ಇರುತ್ತದೆ. ಇನ್ನು ಆಶ್ಲೇಷ ನಕ್ಷತ್ರ. ಮೊದಲೇ ಹೇಳಿದಂತೆ ಮೂಲ ನಕ್ಷತ್ರಕ್ಕೆ ಆಶ್ಲೇಷ ನಕ್ಷತ್ರವು ವೇದಕೂಟದಲ್ಲಿ ತದ್ವಿರುದ್ಧವಾದ ಕಾರಣ ವಿವಾಹ ನಿಷಿದ್ಧವಾಗಿರುತ್ತದೆ. ಮೂಲ ನಕ್ಷತ್ರದ ಪುರುಷರು ಆಶ್ಲೇಷ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 23 ಗುಣಗಳು ಬರುತ್ತದೆ. ಮೂಲ ನಕ್ಷತ್ರದ ಸ್ತ್ರೀಯರು ಆಶ್ಲೇಷ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 25 ಗುಣಗಳು ಬರುತ್ತದೆ. 2 ನಕ್ಷತ್ರದವರು ವೇದಕೂಟದ ವಿರುದ್ಧ ನಕ್ಷತ್ರಗಳಾದ ಕಾರಣ ವಿವಾಹ ನಿಷಿದ್ಧವಾಗಿರುತ್ತದೆ. ಮೂಲ ನಕ್ಷತ್ರದವರು ಮಖೆ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಉತ್ತಮವಾದ ಹೊಂದಾಣಿಕೆ ಇರುತ್ತದೆ. ಮೂಲ ನಕ್ಷತ್ರದ ಪುರುಷರು ಮಖೆ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 29 ಗುಣಗಳು ಬರುತ್ತದೆ. ಮೂಲ ನಕ್ಷತ್ರದ ಸ್ತ್ರೀಯರು ಮಖೆ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 29 ಗುಣಗಳು ಬರುತ್ತದೆ. ಸ್ತ್ರೀ ಮತ್ತು ಪುರುಷರಿಗೆ ಒಳ್ಳೆಯ ಗುಣಗಳು ಬರುತ್ತದೆ. ಮ, ಮ, ಮಿ, ಮೀಮು, ಮಿ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರುಗಳು ಮಖೆ ನಕ್ಷತ್ರಕ್ಕೆ ಸೇರುತ್ತದೆ. ನೀವಿಬ್ಬರೂ ಭಾವನೆಗಿಂತ ತರ್ಕಕ್ಕೆ ಆದ್ಯತೆ ನೀಡುತ್ತೀರಿ. ಅನುರಾಗವನ್ನು ಗಟ್ಟಿಗೊಳಿಸಲು ಈ ನಕ್ಷತ್ರದವರು ಹೆಚ್ಚು ಪ್ರಯತ್ನಶೀಲರಾಗಿರುತ್ತಾರೆ. ಲೈಂಗಿಕವಾಗಿ ಈ ಜೋಡಿ ಅನುರಾಗದ ವಿಷಯದಲ್ಲಿ ಎತ್ತಿದ ಕೈಯಾಗಿದೆ. ಈ ನಕ್ಷತ್ರದಲ್ಲಿ ಜನಿಸಿದವರು ಶಕ್ತಿಶಾಲಿಗಳು ಹಾಗೂ ಪ್ರಭಾವಶಾಲಿಗಳಾಗಿರುತ್ತಾರೆ. ಇವರಿಗೆ ಸ್ವಲ್ಪ ತಾಳ್ಮೆ ಕಡಿಮೆ. ಇವರು ಎಲ್ಲೇ ಹೋದರೂ ಏನು ಮಾಡಿದರೂ ತಮ್ಮ ಗುರುತನ್ನು ಅಚ್ಚು ಹಾಕುತ್ತಾರೆ. ಇವರು ಕಷ್ಟಪಟ್ಟು ಕೆಲಸ ಮಾಡುವ ಸಾಮರ್ಥ್ಯವುಳ್ಳವರು. ಈ ನಕ್ಷತ್ರದಲ್ಲಿ ಜನಿಸಿದವರು ಆಶಾವಾದಿಗಳು, ಸ್ವತಂತ್ರರು ಮತ್ತು ಉತ್ಸಾಹಿಗಳಾಗಿರುತ್ತಾರೆ. ಮೂಲ ನಕ್ಷತ್ರದವರು ಪುಬ್ಬ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಉತ್ತಮವಾದ ಹೊಂದಾಣಿಕೆ ಇರುತ್ತದೆ. ಮೂಲ ನಕ್ಷತ್ರದ ಪುರುಷರು ಪುಬ್ಬ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 27 ಗುಣಗಳು ಬರುತ್ತದೆ. ಮೂಲ ನಕ್ಷತ್ರದ ಸ್ತ್ರೀಯರು ಪುಬ್ಬ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 29 ಗುಣಗಳು ಬರುತ್ತದೆ. 2 ನಕ್ಷತ್ರದವರು ಒಂದೇ ರೀತಿಯ ಸಂಪ್ರದಾಯಗಳು ಮತ್ತು ಮೌಲ್ಯ ವ್ಯವಸ್ಥೆಗಳನ್ನು ಹೊಂದಿರುತ್ತಾರೆ. ಈ 2 ರಾಶಿಯವರು ನಕ್ಷತ್ರದವರು ಬೆಸೆಯಲು ಹೆಚ್ಚು ಪ್ರಬಲರಾಗಿರುತ್ತಾರೆ. ಬೌದ್ಧಿಕವಾಗಿ ಉತ್ತೇಜಿಸುವ ಜೋಡಿಯು ಸ್ನೇಹಿತರಿಂದ ಪ್ರೇಮಿಗಳಿಗೆ ಪರಿಪೂರ್ಣ ಹೊಂದಾಣಿಕೆಯಾಗಿದೆ. ಅಂದರೆ ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್ ಆದರೆ ಎರಡಕ್ಕೂ ಶುಭ ಫಲ.
ಒಂದು ವೇಳೆ ಮೂಲ ನಕ್ಷತ್ರದವರು ಪುಬ್ಬ ನಕ್ಷತ್ರದವರನ್ನು ಲವ್ ಮ್ಯಾರೇಜ್ ಆದರೆ ಪ್ರಪಂಚವನ್ನೇ ಸುತ್ತು ಹಾಕುತ್ತಾರೆ. ಈ ನಕ್ಷತ್ರದವರು ಆತ್ಮಸಂಗಾತಿಗಳಾಗಿ ಒಬ್ಬರಿಗೊಬ್ಬರು ವಿಲೀನಗೊಳ್ಳುತ್ತಾರೆ. ಪರಸ್ಪರ ವಿಲೀನಗೊಳ್ಳುವ ನಿಮ್ಮ ಬಯಕೆ ಯಾವಾಗಲೂ ಇರುತ್ತದೆ ಮತ್ತು ಅವರ ಸಂಪೂರ್ಣ ಸಂಬಂಧ ಯಾವಾಗಲೂ ಹಸಿರಾಗುತ್ತದೆ. ಸರಿಯಾಗಿ ಹೇಳಬೇಕೆಂದರೆ ಈ ನಕ್ಷತ್ರದವರ ಜೋಡಿಯು ಒಂದು ಶಿಶು ವಿಹಾರವನ್ನೇ ಪಡೆಯುವಷ್ಟು ಮಕ್ಕಳನ್ನು ಹೊಂದಬಹುದು. ಅಷ್ಟು ಹೊಂದಾಣಿಕೆ ಇರುತ್ತದೆ. ಪುಬ್ಬ ನಕ್ಷತ್ರದವರಿಗೆ ತಂದೆ ತಾಯಿಯ ಬಗ್ಗೆ ವಿಶೇಷವಾದ ಪ್ರೀತಿ, ಅಕ್ಕರೆ, ಗೌರವ ಇರುತ್ತದೆ. ಎದುರಾಗುವ ಅಡೆತಡೆಗಳನ್ನು ಮೀರಿ ಸುಖ ಮತ್ತು ಸಂತೃಪ್ತಿಯ ದಾಂಪತ್ಯ ಜೀವನ ನಡೆಸುತ್ತಾರೆ. ಪ್ರತಿಯೊಬ್ಬರನ್ನೂ ಗೌರವಿಸುವ ಇವರು ಬೇರೆಯವರಿಂದಲೂ ಗೌರವ ನಿರೀಕ್ಷಿಸುತ್ತಾರೆ. ಮೋ, ಟ, ಟಿ, ಟಿ, ಟು ಈ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರುಗಳು ಪುಬ್ಬ ನಕ್ಷತ್ರಕ್ಕೆ ಸೇರುತ್ತದೆ. ಮೂಲ ನಕ್ಷತ್ರದವರು ಉತ್ತರ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಅಶುಭ ಹೊಂದಾಣಿಕೆ ಇರುತ್ತದೆ. ಈ ನಕ್ಷತ್ರದವರ ಹೆಸರಿನ ಮೊದಲ ಅಕ್ಷರ ಟೆ, ಟೊ, ಪ, ಪಿ ಎಂಬ ಅಕ್ಷರಗಳಿಂದ ಹೆಸರುಗಳಿರುತ್ತದೆ. ಉತ್ತರ ನಕ್ಷತ್ರದ ಮೊದಲನೆಯ ಪಾದವು ಸಿಂಹ ರಾಶಿಯಲ್ಲಿ ಬಂದರೆ ಉಳಿದ 3 ಪಾದಗಳು ಕನ್ಯಾ ರಾಶಿಯಲ್ಲಿ ಬರುತ್ತದೆ. ಈ ಕಾರಣದಿಂದ ಉತ್ತರ ನಕ್ಷತ್ರದಲ್ಲಿ ಜನಿಸಿದವರಿಗೆ ಸಿಡುಕಿನ ಸ್ವಭಾವ ಇರುತ್ತದೆ, ಹಾಗೆ ತಾಳ್ಮೆಯ ಸ್ವಭಾವ ಇರುತ್ತದೆ. ಇವರು ಸುಲಭವಾಗಿ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ. ಮೂಲ ನಕ್ಷತ್ರದ ಪುರುಷರು ಉತ್ತರ ನಕ್ಷತ್ರದ ಮೊದಲನೇ ಪಾದದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 19 ಗುಣಗಳು ಬರುತ್ತದೆ. ಆದರೆ 2, 3, 4ನೇ ಪಾದದಲ್ಲಿ ಮದುವೆಯಾಗುವುದಾದರೆ 7 ಗುಣಗಳು ಬರುತ್ತದೆ. ಮೂಲ ನಕ್ಷತ್ರದ ಸ್ತ್ರೀಯರು ಉತ್ತರ ನಕ್ಷತ್ರದ ಮೊದಲನೇ ಪಾದದ ಪುರುಷರನ್ನು ವಿವಾಹವಾದರೆ ಒಟ್ಟು 16 ಗುಣಗಳು ಬರುತ್ತದೆ. ಆದರೆ 2, 3, 4ನೇ ಪಾದದಲ್ಲಿ ಮದುವೆಯಾಗುವುದಾದರೆ 3 ಗುಣಗಳು ಬರುತ್ತದೆ. ಹಾಗಾಗಿ ವಿವಾಹವು ಅಶುಭವಾಗಿರುತ್ತದೆ. ಮೂಲ ನಕ್ಷತ್ರದವರು ಹಸ್ತ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಕೆಟ್ಟ ಹೊಂದಾಣಿಕೆ ಇರುತ್ತದೆ. ಮೂಲ ನಕ್ಷತ್ರದ ಪುರುಷರು ಹಸ್ತ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 5 ಗುಣಗಳು ಬರುತ್ತದೆ. ಮೂಲ ನಕ್ಷತ್ರದ ಸ್ತ್ರೀಯರು ಹಸ್ತ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 7 ಗುಣಗಳು ಬರುತ್ತದೆ. ಪು, ಫೆ, ನ, ಫ ಈ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರುಗಳು ಹಸ್ತ ನಕ್ಷತ್ರಕ್ಕೆ ಸೇರುತ್ತದೆ. ಸಾಲಾವಳಿಯಲ್ಲಿ 2 ನಕ್ಷತ್ರಗಳು ಕೆಟ್ಟ ಹೊಂದಾಣಿಕೆ ನಕ್ಷತ್ರಗಳು. ಹಾಗಾಗಿ ಪ್ರೇಮ ವಿವಾಹ ಅಥವಾ ಅರೇಂಜ್ ಮ್ಯಾರೇಜ್ ಎರಡೂ ಅಶುಭವಾಗಿದೆ. ಮೂಲ ನಕ್ಷತ್ರದವರು ಚಿತ್ತ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಸಾಧಾರಣ ಹೊಂದಾಣಿಕೆ ಇರುತ್ತದೆ. ಚಿತ್ತ ನಕ್ಷತ್ರದ 1 ಮತ್ತು 2ನೇ ಪಾದಗಳು ಕನ್ಯಾ ರಾಶಿಯಲ್ಲಿಯೂ ಉಳಿದ 3 ಮತ್ತು 4ನೇ ಪಾದಗಳು ತುಲಾ ರಾಶಿಯಲ್ಲಿಯೂ ಬರುತ್ತದೆ. ಮೂಲ ನಕ್ಷತ್ರದ ಪುರುಷರು ಚಿತ್ತ ನಕ್ಷತ್ರದ 1 ಮತ್ತು 2ನೇ ಪಾದಗಳ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 20 ಗುಣಗಳು ಬರುತ್ತದೆ. ಮೂಲ ನಕ್ಷತ್ರದ ಸ್ತ್ರೀಯರು ಚಿತ್ತ ನಕ್ಷತ್ರದ 1 ಮತ್ತು 2ನೇ ಪಾದಗಳ ಪುರುಷರನ್ನು ವಿವಾಹವಾದರೆ ಒಟ್ಟು 16 ಗುಣಗಳು ಬರುತ್ತದೆ. ಪೆ, ಪೊ, ರ, ರ, ರಿ ರಿ ಈ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರುಗಳು ಚಿತ್ತ ನಕ್ಷತ್ರಕ್ಕೆ ಸೇರುತ್ತದೆ. ಸಾಲಾವಳಿಯಲ್ಲಿ 2 ನಕ್ಷತ್ರಗಳು ತದ್ವಿರುದ್ಧ. ಹಾಗಾಗಿ ಪ್ರೇಮ ವಿವಾಹ ಅಥವಾ ಅರೇಂಜ್ ಮ್ಯಾರೇಜ್ ಎರಡೂ ಅಶುಭವಾಗಿದೆ. ಆದರೆ ಮೂಲ ನಕ್ಷತ್ರದ ಪುರುಷರು ಚಿತ್ತ ನಕ್ಷತ್ರದ 3 ಮತ್ತು 4ನೇ ಪಾದಗಳ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 20 ಗುಣಗಳು ಬರುತ್ತದೆ. ಮೂಲ ನಕ್ಷತ್ರದ ಸ್ತ್ರೀಯರು ಚಿತ್ತ ನಕ್ಷತ್ರದ 3 ಮತ್ತು 4ನೇ ಪಾದಗಳ ಪುರುಷರನ್ನು ವಿವಾಹವಾದರೆ ಒಟ್ಟು 17 ಗುಣಗಳು ಬರುತ್ತದೆ. ಈ ನಕ್ಷತ್ರದ ಪಾದಗಳು ತುಲಾ ರಾಶಿ ಸೇರುವುದರಿಂದ ರಾಶಿಗಳು ಬೇರೆ ಬೇರೆಯಾಗುತ್ತದೆ. ಮೂಲ ನಕ್ಷತ್ರದವರು ಸ್ವಾತಿ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಉತ್ತಮವಾದ ಹೊಂದಾಣಿಕೆ ಇರುತ್ತದೆ. ಜ್ಯೋತಿಷ್ಯದ ಗಣನೆಯಲ್ಲಿ ಇರುವ 27 ನಕ್ಷತ್ರಗಳಲ್ಲಿ 15ನೇ ನಕ್ಷತ್ರ ಸ್ವಾತಿ ನಕ್ಷತ್ರ. ಸ್ವಾತಿ ನಕ್ಷತ್ರವನ್ನು ಮಹಾನ್ ನಕ್ಷತ್ರ ಎಂದು ಕರೆಯಲಾಗುವುದು.
ಈ ನಕ್ಷತ್ರವು ಸೃಜನಶೀಲತೆ, ಕಲೆ ಮತ್ತು ಸ್ವಾತಂತ್ರ್ಯದ ಸಂಕೇತವನ್ನು ಹೊಂದಿರುತ್ತದೆ. ಮೂಲ ಮತ್ತು ಸ್ವಾತಿ ನಕ್ಷತ್ರ ಮಹಾ ನಕ್ಷತ್ರವಾದ್ದರಿಂದ ಒಂದೇ ಗುಣ ಬಂದರೂ ವಿವಾಹ ಶುಭವಾಗಿರುತ್ತದೆ. ಸ್ವಾತಿ ಎನ್ನುವ ಪದದ ಸಂಸ್ಕೃತದ ಅರ್ಥವು ತೀಕ್ಷ್ಣ ಅಥವಾ ಪ್ರತಿಭೆಯನ್ನು ಸೂಚಿಸುವ ಕತ್ತಿ ಎಂದಾಗುವುದು. ಈ ನಕ್ಷತ್ರವು ವಾಯುದೇವ ಮತ್ತು ರಾಹುವಿನ ಪ್ರಭಾವಕ್ಕೆ ಒಳಗಾಗಿರುತ್ತದೆ. ಹಾಗಾಗಿ ಈ ನಕ್ಷತ್ರವನ್ನು ಹೊಂದಿರುವ ವ್ಯಕ್ತಿಗಳು ಸ್ವಭಾವದಲ್ಲಿ ಪ್ರಕ್ಷುಬ್ಧ ನಡವಳಿಕೆ, ಸ್ವಾತಂತ್ರ್ಯದ ವರ್ತನೆಯನ್ನು ತೋರುತ್ತಾರೆ. ಜೊತೆಗೆ ಈ ನಕ್ಷತ್ರದವರು ಉತ್ತಮ ಆತ್ಮವಿಶ್ವಾಸ ಮತ್ತು ಅಪಾರ ಜ್ಞಾನವನ್ನು ಹೊಂದಿರುತ್ತಾರೆ ಎನ್ನಲಾಗುವುದು. ಅವರು ಕೈಗೊಂಡ ಕೆಲಸ ಕಾರ್ಯಗಳನ್ನು ಅತ್ಯಂತ ಪ್ರೀತಿ ಹಾಗೂ ಗೌರವದಿಂದ ನೆರವೇರಿಸುವರು. ಅವರ ಕೆಲಸದಲ್ಲಿ ಯಾವುದೇ ದೋಷಗಳು ಇರುವುದಿಲ್ಲ ಎಂದು ಹೇಳಲಾಗುವುದು. ಸ್ವಾತಿ ನಕ್ಷತ್ರದ ಮಹಿಳೆಯರು ಸಹಾನುಭೂತಿಯನ್ನು ಹೊಂದಿರುತ್ತಾರೆ. ಅಂತೆಯೇ ಸಮಾಜದಲ್ಲಿಯೂ ಉತ್ತಮ ಗೌರವವನ್ನು ಪಡೆದುಕೊಳ್ಳುವರು. ಪರಿಶುದ್ಧ ಮನಸ್ಸಿನವರಾದ ಇವರು ದಿನನಿತ್ಯದ ಧಾರ್ಮಿಕ ಕಾರ್ಯಗಳನ್ನು ಸುಗಮವಾಗಿ ನಿರ್ವಹಿಸುವರು. ಇವರು ಕುಟುಂಬಕ್ಕೆ ಅಗತ್ಯವಾದ ಎಲ್ಲಾ ಕೆಲಸ ಕಾರ್ಯಗಳನ್ನು ನಿಷ್ಠೆಯಿಂದ ನಿರ್ವಹಿಸುವರು. ಪ್ರಾಮಾಣಿಕ ವ್ಯಕ್ತಿಗಳಾಗಿ ಇರುವರು. ಸಮಾಜದಲ್ಲಿ ಹಾಗೂ ಹೊಸ ಜನಗಳ ನಡುವೆ ಇರುವಾಗ ಬಹುಬೇಗ ಎಲ್ಲರನ್ನೂ ಸ್ನೇಹಿತರನ್ನಾಗಿ ಮಾಡಿಕೊಳ್ಳುವರು. ಅಷ್ಟೇ ಸುಲಭವಾಗಿ ತಮ್ಮ ವಿರೋಧಿಗಳನ್ನು ಸಮಾಧಾನ ಮಾಡುವರು. ಅತಿಯಾದ ಪ್ರಯಾಣವನ್ನು ಇಷ್ಟಪಡದ ಇವರು ಮನೆಯಲ್ಲಿಯೇ ಇರಲು ಇಷ್ಟಪಡುವರು. ಸ್ವಾತಿ ನಕ್ಷತ್ರದಲ್ಲಿ ಜನಿಸಿದ ಪುರುಷರು ಸ್ವಭಾವತಃ ಶಾಂತಿಯುತವಾದ ವರ್ತನೆಯನ್ನು ತೋರುವರು. ಆದರೆ ಸ್ವಯಂ ಅವಲಂಬಿತರಾಗಿರುತ್ತಾರೆ. ಆಸ್ತಿಯ ಕುರಿತಾಗಿ ಅಥವಾ ಇನ್ಯಾವುದೇ ವಿಷಯಗಳಿಗೆ ಸಂಬಂಧಿಸಿದಂತೆ ಯಾರಿಗೂ ಮೋಸ ಮಾಡಲು ಇಷ್ಟಪಡುವುದಿಲ್ಲ. ಕಷ್ಟಪಟ್ಟು ಕೆಲಸ ಮಾಡುವ ವ್ಯಕ್ತಿಗಳಾಗಿರುತ್ತಾರೆ. ಇವರ ಕೆಲಸದ ಬಗ್ಗೆ ಯಾರಾದರೂ ಟೀಕಿಸಿದರೆ ಇಷ್ಟಪಡುವುದಿಲ್ಲ. ಇವರು ಕೋಪಿಷ್ಠರಲ್ಲದೇ ಇದ್ದರೂ ಕೋಪ ಬಂದಾಗ ಅವರಿಗೆ ಯಾವುದೇ ನಿಯಂತ್ರಣ ಇರುವುದಿಲ್ಲ. ಅಗತ್ಯ ಇರುವ ವ್ಯಕ್ತಿಗಳಿಗೆ ಸಹಾಯ ಮಾಡಲು ಸದಾ ಸಿದ್ಧರಾಗಿರುತ್ತಾರೆ. ಆದರೆ ತಮ್ಮ ವೈಯಕ್ತಿಕ ಸ್ವಾತಂತ್ರ್ಯದ ನಡುವೆ ಯಾವುದೇ ಅಡ್ಡಿಯನ್ನು ಬಯಸುವುದಿಲ್ಲ. ಜೊತೆಗೆ ತಮಗೆ ಸಿಗಬೇಕಾಗಿರುವುದನ್ನು ಪಡೆದುಕೊಳ್ಳುವಲ್ಲಿಯೂ ಯಾವುದೇ ಹಿಂಜರಿಕೆಯನ್ನು ತೋರುವುದಿಲ್ಲ ಎನ್ನಲಾಗುವುದು. ಮೂಲ ನಕ್ಷತ್ರದ ಪುರುಷರು ಸ್ವಾತಿ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 13 ಗುಣಗಳು ಬರುತ್ತದೆ. ಮೂಲ ನಕ್ಷತ್ರದ ಸ್ತ್ರೀಯರು ಸ್ವಾತಿ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 16 ಗುಣಗಳು ಬರುತ್ತದೆ. ಈ ನಕ್ಷತ್ರದಲ್ಲಿ ಜನಿಸಿದವರಿಗೆ ರಾಹು ಅಧಿಪತಿ. ಎಷ್ಟು ಸಮಯವಾದರೂ ಕಾದು ತಮ್ಮ ಕೆಲಸವನ್ನು ಮುಗಿಸಿಕೊಳ್ಳುವಂಥ ಸಂಯಮ, ತಾಳ್ಮೆ ಇರುತ್ತದೆ. ಒಮ್ಮೆ ಬೇಡ ಅಂದುಕೊಂಡಿದ್ದರ ಕಡೆಗೆ ಮತ್ತೆ ತಲೆ ಹಾಕಿಯೂ ಮಲಗದಂಥ ಕಾಠಿಣ್ಯ ಇವರಲ್ಲಿ ಕಾಣಬಹುದು. ತಮ್ಮ ಪ್ರಿಯವಾದ ಮಾತುಗಳ ಮೂಲಕ ಎಲ್ಲ ಸ್ತರ ವರ್ಗದ ಸ್ನೇಹಿತರನ್ನು ಹೊಂದಿರುತ್ತಾರೆ. ಯಜ್ಞ, ಯಾಗ, ದೊಡ್ಡ ದೊಡ್ಡ ದೇವತಾ ಆರಾಧನೆಯಲ್ಲಿ ಇವರು ಭಾಗಿಯಾಗುತ್ತಾರೆ. ಧರ್ಮಕರ್ಮಗಳ ವಿವೇಚನೆ ಇವರಲ್ಲಿ ಹೆಚ್ಚಾಗಿರುತ್ತದೆ. ರು, ರೇ, ರೋ, ರು, ತ, ತ ಈ ಅಕ್ಷರಗಳಿಂದ ಪ್ರಾರಂಭವಾಗುವ ಹೆಸರುಗಳು ಸ್ವಾತಿ ನಕ್ಷತ್ರಕ್ಕೆ ಸೇರುತ್ತದೆ. ಮೂಲ ನಕ್ಷತ್ರದವರು ವಿಶಾಖ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಸಾಧಾರಣ ಹೊಂದಾಣಿಕೆ ಇರುತ್ತದೆ. ವಿಶಾಖ ನಕ್ಷತ್ರಕ್ಕೆ ಅಗ್ನಿದೇವನು ದೇವತೆಯಾಗುತ್ತಾನೆ. ಇದು ಗುರುವಿನ ನಕ್ಷತ್ರ. ಇದರ ದಶಾಕಾಲವು 16 ವರ್ಷಗಳು. ಅಗ್ನಿದೇವತೆ ಆದ ಕಾರಣ ಈ ನಕ್ಷತ್ರದಲ್ಲಿ ಮಗು ಜನಿಸಿದಲ್ಲಿ ದೋಷವಿರುತ್ತದೆ. ವಿಶಾಖ ನಕ್ಷತ್ರದ 1, 2 ಮತ್ತು 3ನೇ ಪಾದಗಳು ತುಲಾ ರಾಶಿಯಲ್ಲಿ ಬರುತ್ತದೆ. ತುಲಾ ರಾಶಿಯ ಅಧಿಪತಿ ಶುಕ್ರ. ಆದ್ದರಿಂದ ಮಗು ವಿಶಾಖ ನಕ್ಷತ್ರದ 1, 2 ಅಥವಾ 3ನೇ ಪಾದದಲ್ಲಿ ಜನಿಸಿದಲ್ಲಿ ಹೆತ್ತವರು ಅವರೇ ಕಾಳು ಮತ್ತು ಬಿಳಿ ಬಟ್ಟೆಯನ್ನು ದಾನ ನೀಡಬೇಕು. ವಿಶಾಖ ನಕ್ಷತ್ರದ 4ನೇ ಪಾದವು ವೃಶ್ಚಿಕ ರಾಶಿಯಲ್ಲಿ ಬರುತ್ತದೆ. ವೃಶ್ಚಿಕ ರಾಶಿ ಅಧಿಪತಿ ಕುಜ. ಆದ್ದರಿಂದ ಮಗುವು ವಿಶಾಖ ನಕ್ಷತ್ರದ 4ನೇ ಪಾದದಲ್ಲಿ ಜನಿಸಿದರೆ ತೊಗರಿ ಬೇಳೆ ಮತ್ತು ಕೆಂಪು ಬಟ್ಟೆಯನ್ನು ದಾನ ನೀಡಬೇಕು. ಇದರಿಂದ ನಕ್ಷತ್ರ ದೋಷ ನಿವಾರಣೆಯಾಗುತ್ತದೆ. ಈ ದೋಷಗಳು ನಿರ್ಮೂಲವಾಗಿದ್ದರೆ ವಿವಾಹವು ಶುಭವಾಗಿರುತ್ತದೆ.
ಮೂಲ ನಕ್ಷತ್ರದ ಪುರುಷರು ವಿಶಾಖ ನಕ್ಷತ್ರದ 1, 2, 3ನೇ ಪಾದದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 20 ಗುಣಗಳು ಬರುತ್ತದೆ. ಮೂಲ ನಕ್ಷತ್ರದ ಸ್ತ್ರೀಯರು ವಿಶಾಖ ನಕ್ಷತ್ರದ 1, 2, 3ನೇ ಪಾದದ ಪುರುಷರನ್ನು ವಿವಾಹವಾದರೆ ಒಟ್ಟು 17 ಗುಣಗಳು ಬರುತ್ತದೆ. ಆದರೆ ಮೂಲ ನಕ್ಷತ್ರದ ಪುರುಷರು ವಿಶಾಖ ನಕ್ಷತ್ರದ 4ನೇ ಪಾದದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 31 ಗುಣಗಳು ಬರುತ್ತದೆ. ಮೂಲ ನಕ್ಷತ್ರದ ಸ್ತ್ರೀಯರು ವಿಶಾಖ ನಕ್ಷತ್ರದ 4ನೇ ಪಾದದ ಪುರುಷರನ್ನು ವಿವಾಹವಾದರೆ ಒಟ್ಟು 29 ಗುಣಗಳು ಬರುತ್ತದೆ. ವಿವಾಹವು ಅಶುಭವಾಗಿರುತ್ತದೆ. ಟಿ ಟಿ ಟು ಟೆ ತು ಟೆ ಟು ಈ ಅಕ್ಷರಗಳಿಂದ ಪ್ರಾರಂಭವಾಗುವ ಹೆಸರುಗಳು ವಿಶಾಖ ನಕ್ಷತ್ರಕ್ಕೆ ಸೇರುತ್ತದೆ. ಮೂಲ ನಕ್ಷತ್ರದವರು ಅನುರಾಧ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಉತ್ತಮವಾದ ಹೊಂದಾಣಿಕೆ ಇರುತ್ತದೆ. ಮೂಲ ನಕ್ಷತ್ರದ ಪುರುಷರು ಅನುರಾಧ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 22 ಗುಣಗಳು ಬರುತ್ತದೆ. ಮೂಲ ನಕ್ಷತ್ರದ ಸ್ತ್ರೀಯರು ಅನುರಾಧ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 26 ಗುಣಗಳು ಬರುತ್ತದೆ. ಇಲ್ಲಿ ಗಂಡು ಹಾಗೂ ಹೆಣ್ಣು ಮಕ್ಕಳಿಗೂ ಉತ್ತಮವಾದ ಗುಣಗಳು ಬರುತ್ತದೆ. ಮೂಲ ನಕ್ಷತ್ರದ ಸ್ತ್ರೀ ಮತ್ತು ಪುರುಷರಿಗೆ ಅನುರಾಧ ನಕ್ಷತ್ರದವರು ಹೇಳಿ ಮಾಡಿಸಿದ ಜೋಡಿಗಳಾಗಿರುತ್ತಾರೆ. ಮೂಲ ನಕ್ಷತ್ರದವರು ಜ್ಯೇಷ್ಠ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಸಾಧಾರಣ ಹೊಂದಾಣಿಕೆ ಇರುತ್ತದೆ. ಮೂಲ ನಕ್ಷತ್ರದ ಪುರುಷರು ಜ್ಯೇಷ್ಠ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 21 ಗುಣಗಳು ಬರುತ್ತದೆ. ಮೂಲ ನಕ್ಷತ್ರದ ಸ್ತ್ರೀಯರು ಜ್ಯೇಷ್ಠ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 22 ಗುಣಗಳು ಬರುತ್ತದೆ. 2 ನಕ್ಷತ್ರದವರು ಒಂದೇ ರೀತಿಯ ಸಂಪ್ರದಾಯಗಳು ಮತ್ತು ಮೌಲ್ಯ ವ್ಯವಸ್ಥೆಗಳನ್ನು ಹೊಂದಿರುತ್ತಾರೆ. ಮೂಲ ಮತ್ತು ಜ್ಯೇಷ್ಠ ನಕ್ಷತ್ರದವರು ವಿವಾಹವಾದರೆ ತಮ್ಮ ಹೆಚ್ಚಿನ ಲೈಂಗಿಕ ಆಸಕ್ತಿಗೆ ಸಮಾನರಾಗಿರುತ್ತಾರೆ. ಈ ನಕ್ಷತ್ರದಲ್ಲಿ ಜನಿಸಿದವರು ಪ್ರಾಮಾಣಿಕರಾಗಿರುತ್ತಾರೆ. ಅಷ್ಟೇ ಅಲ್ಲದೆ ಸಂಗಾತಿಯೂ ಸಹ ಪ್ರಾಮಾಣಿಕರಾಗಿರಬೇಕೆಂದು ಇವರು ಬಯಸುತ್ತಾರೆ. ಯ ಯ ಇ ಯು ಈ ಈ ಅಕ್ಷರಗಳಿಂದ ಪ್ರಾರಂಭವಾಗುವ ಹೆಸರುಗಳು ಜ್ಯೇಷ್ಠ ನಕ್ಷತ್ರಕ್ಕೆ ಸೇರುತ್ತದೆ. ಮೂಲ ನಕ್ಷತ್ರದವರು ಮೂಲ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಇದು ಏಕ ನಕ್ಷತ್ರವಾಗುತ್ತದೆ. ಏಕ ನಕ್ಷತ್ರದ ವಿವಾಹವನ್ನು ಶಾಸ್ತ್ರವು ಸಮ್ಮತಿಸುವುದಿಲ್ಲ. ಇದನ್ನು ನೀವು ಗಮನವಿಟ್ಟು ತಿಳಿದುಕೊಳ್ಳಿ. ಮೂಲ ನಕ್ಷತ್ರದ ಪುರುಷರು ಮೂಲ ನಕ್ಷತ್ರದ ಸ್ತ್ರೀಯರನ್ನು ಮದುವೆಯಾಗುವುದಾದರೆ ಒಟ್ಟು 25 ಗುಣಗಳು ಬರುತ್ತದೆ. ಆದರೆ ಮೂಲ ನಕ್ಷತ್ರದ ಸ್ತ್ರೀಯರು ಮೂಲ ನಕ್ಷತ್ರದ ಪುರುಷರನ್ನು ಮದುವೆಯಾಗುವುದಾದರೆ ಒಟ್ಟು 25 ಗುಣಗಳು ಬರುತ್ತದೆ. ಈ ನಕ್ಷತ್ರದ ವಿವಾಹವು ನಿಷೇಧವಾಗುವುದು ಉತ್ತಮ. ಕಾರಣ ಒಮ್ಮೊಮ್ಮೆ ಅತಿ ಹೆಚ್ಚು ಗುಣಗಳು ಬಂದರೂ ನಕ್ಷತ್ರಗಳ ಹೊಂದಾಣಿಕೆ ಆಗುವುದಿಲ್ಲ. ಸಂಸಾರ ಮತ್ತು ಸಂತಾನ ಎರಡರಲ್ಲೂ ಭಿನ್ನಾಭಿಪ್ರಾಯ ಬರುತ್ತದೆ. ಮೂಲ ನಕ್ಷತ್ರದವರು ಪೂರ್ವಾಷಾಢ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಉತ್ತಮವಾದ ಹೊಂದಾಣಿಕೆ ಇರುತ್ತದೆ. ಮೂಲ ನಕ್ಷತ್ರದ ಪುರುಷರು ಪೂರ್ವಾಷಾಢ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 29 ಗುಣಗಳು ಬರುತ್ತದೆ. ಮೂಲ ನಕ್ಷತ್ರದ ಸ್ತ್ರೀಯರು ಪೂರ್ವಾಷಾಢ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 29 ಗುಣಗಳು ಬರುತ್ತದೆ. ಬು ಡ ಭೂ ಫ ಧ ಈ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರುಗಳು ಪೂರ್ವಾಷಾಢ ನಕ್ಷತ್ರಕ್ಕೆ ಸೇರುತ್ತದೆ. ಮೂಲ ನಕ್ಷತ್ರದವರು ಉತ್ತರಾಷಾಢ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಕೆಟ್ಟ ಹೊಂದಾಣಿಕೆ ಇರುತ್ತದೆ. ಈ ನಕ್ಷತ್ರದ ಅಧಿಪತಿ ಸೂರ್ಯ. ಈ ನಕ್ಷತ್ರದ ಮೊದಲ ಪಾದದಲ್ಲಿ ಜನಿಸಿದ ಜನರು ಧನು ರಾಶಿಯನ್ನು ತಮ್ಮ ರಾಶಿಯಾಗಿ ಹೊಂದಿದ್ದಾರೆ. ಅವರ ಅಧಿಪತಿ ಗುರುಗ್ರಹ. ಉಳಿದ 3 ಹಂತಗಳಲ್ಲಿ ಜನಿಸಿದ ಜನರು ಮಕರ ರಾಶಿಯನ್ನು ತಮ್ಮ ರಾಶಿಯಾಗಿ ಹೊಂದಿರುತ್ತಾರೆ. ಅವರ ಅಧಿಪತಿ ಶನಿ. ಹೀಗಾಗಿ ಈ ನಕ್ಷತ್ರದಲ್ಲಿ ಜನಿಸಿದ ಜನರು ತಮ್ಮ ಜೀವನದುದ್ದಕ್ಕೂ ಸೂರ್ಯ, ಗುರು ಮತ್ತು ಶನಿಯಿಂದ ಪ್ರಭಾವಿತರಾಗುತ್ತಾರೆ. ಈ ನಕ್ಷತ್ರವನ್ನು ಸಂಕೇತಿಸುವ ಮರವು ಹಲಸಿನ ಮರವಾಗಿದೆ. ಮೂಲ ನಕ್ಷತ್ರದ ಪುರುಷರು ಉತ್ತರಾಷಾಢ ನಕ್ಷತ್ರದ ಮೊದಲನೇ ಪಾದದ ಸ್ತ್ರೀಯರನ್ನು ವಿವಾಹವಾದರೆ
ಒಟ್ಟು 29 ಗುಣಗಳು ಬರುತ್ತದೆ. ಮೂಲ ನಕ್ಷತ್ರದ ಸ್ತ್ರೀಯರು ಉತ್ತರಾಷಾಢ ನಕ್ಷತ್ರದ ಮೊದಲನೇ ಪಾದದ ಪುರುಷರನ್ನು ವಿವಾಹವಾದರೆ ಒಟ್ಟು 29 ಗುಣಗಳು ಬರುತ್ತದೆ. ಹಾಗೆಯೇ ಮೂಲ ನಕ್ಷತ್ರದ ಪುರುಷರು ಉತ್ತರಾಷಾಢ ನಕ್ಷತ್ರದ 2, 3, 4ನೇ ಪಾದದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 25 ಗುಣಗಳು ಬರುತ್ತದೆ. ಮೂಲ ನಕ್ಷತ್ರದ ಸ್ತ್ರೀಯರು ಉತ್ತರಾಷಾಢ ನಕ್ಷತ್ರದ 2, 3, 4ನೇ ಪಾದದ ಪುರುಷರನ್ನು ವಿವಾಹವಾದರೆ ಒಟ್ಟು 25 ಗುಣಗಳು ಬರುತ್ತದೆ. ವಿವಾಹಕ್ಕೆ ಅಶುಭವು ಬಿ, ಬೊ, ಜ, ಜಿ, ಭ, ಭೆ, ಭೋ, ಜ. ಜಿ ಈ ಅಕ್ಷರಗಳು ಉತ್ತರಾಷಾಢ ನಕ್ಷತ್ರಕ್ಕೆ ಬರುತ್ತದೆ. ನವಾಂಶ ಹೊಂದಾಣಿಕೆ ಬರುವುದಿಲ್ಲ. ಮೂಲ ನಕ್ಷತ್ರದವರು ಶ್ರವಣ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಉತ್ತಮವಾದ ಹೊಂದಾಣಿಕೆ ಇರುತ್ತದೆ. ಮೂಲ ನಕ್ಷತ್ರದ ಪುರುಷರು ಶ್ರವಣ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 23 ಗುಣಗಳು ಬರುತ್ತದೆ. ಮೂಲ ನಕ್ಷತ್ರದ ಸ್ತ್ರೀಯರು ಶ್ರವಣ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 16 ಗುಣಗಳು ಬರುತ್ತದೆ. ಶ್ರವಣ ನಕ್ಷತ್ರಕ್ಕೆ ಜು, ಜೆ, ಜೋ, ಖಿ, ಸೋ, ಖು, ಖೆ, ಖೋ ಅಕ್ಷರಗಳ ಹೆಸರುಗಳು ಬರುತ್ತದೆ. ಇದು ಸಾಧಾರಣ ಹೊಂದಿಕೆಯ ನಕ್ಷತ್ರವಾಗಿರುತ್ತದೆ. ಮೂಲ ನಕ್ಷತ್ರದವರು ಧನಿಷ್ಠ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಉತ್ತಮ ರೀತಿಯಲ್ಲಿ ಹೊಂದಾಣಿಕೆಯಲ್ಲಿರುತ್ತದೆ. ಮೂಲ ನಕ್ಷತ್ರದ ಪುರುಷರು ಧನಿಷ್ಠ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 30 ಗುಣಗಳು ಬರುತ್ತದೆ. ಮೂಲ ನಕ್ಷತ್ರದ ಸ್ತ್ರೀಯರು ಧನಿಷ್ಠ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 19 ಗುಣಗಳು ಬರುತ್ತದೆ. ಧನಿಷ್ಠ ನಕ್ಷತ್ರಕ್ಕೆ ಗ, ಗಿ, ಗು, ಗಿ, ಗಿ ಅಕ್ಷರಗಳ ಹೆಸರುಗಳು ಬರುತ್ತದೆ. ಇದು ಉತ್ತಮ ಹೊಂದಿಕೆಯ ನಕ್ಷತ್ರವಾಗಿರುತ್ತದೆ. ಸಾಧಾರಣ ಹೊಂದಾಣಿಕೆ ಆದರೂ ಮಹಾ ನಕ್ಷತ್ರ ಕಾರಣ ವಿವಾಹ ಶುಭ. ಮೂಲ ನಕ್ಷತ್ರದವರು ಶತಾಭಿಷ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಸಾಧಾರಣ ರೀತಿಯಲ್ಲಿ ಹೊಂದಾಣಿಕೆಯಲ್ಲಿರುತ್ತದೆ. ಮೂಲ ನಕ್ಷತ್ರದ ಪುರುಷರು ಶತಾಭಿಷ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 19 ಗುಣಗಳು ಬರುತ್ತದೆ. ಮೂಲ ನಕ್ಷತ್ರದ ಸ್ತ್ರೀಯರು ಶತಾಭಿಷ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 21 ಗುಣಗಳು ಬರುತ್ತದೆ. ಶತಾಭಿಷ ನಕ್ಷತ್ರದ ಹೋ, ಸ, ಸಿ, ಸು, ಸು, ನೋ, ಗೌ ಅಕ್ಷರಗಳ ಹೆಸರುಗಳು ಬರುತ್ತದೆ. ಇದು ಉತ್ತಮ ಹೊಂದಿಕೆಯ ನಕ್ಷತ್ರವಾಗಿರುತ್ತದೆ. ಮೂಲ ನಕ್ಷತ್ರದವರು ಪೂರ್ವ ಭಾದ್ರ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಸಾಧಾರಣ ಹೊಂದಾಣಿಕೆ ಇರುತ್ತದೆ. ಮೂಲ ನಕ್ಷತ್ರದ ಪುರುಷರು ಉತ್ತರ ಭಾದ್ರ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 17 ಗುಣಗಳು ಬರುತ್ತದೆ. ಮೂಲ ನಕ್ಷತ್ರದ ಸ್ತ್ರೀಯರು ಪೂರ್ವ ಭಾದ್ರ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 29 ಗುಣಗಳು ಬರುತ್ತದೆ. ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಜನಿಸಿದ ಜನರು ಬಹಳ ಬಲವಾದ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ. ಅವರು ಉತ್ತಮ ಭಾಷಣಕಾರರಾಗಿರುತ್ತಾರೆ. ಇದರಿಂದಾಗಿ ಅವರಿಗೆ ಅನೇಕ ಸ್ನೇಹಿತರು ಮತ್ತು ಉತ್ತಮ ಪ್ರೀತಿಪಾತ್ರರಿರುತ್ತಾರೆ. ಈ ಸ್ವಭಾವದಿಂದಾಗಿ ಅವರಿಗೆ ಸಮಾಜದಲ್ಲಿ ಸಾಕಷ್ಟು ಗೌರವ ಸಿಗುತ್ತದೆ. ಅವರು ಎಂದಿಗೂ ಕಷ್ಟಪಟ್ಟು ಕೆಲಸ ಮಾಡುವುದರಿಂದ ಹಿಂದೆ ಸರಿಯುವುದಿಲ್ಲ. ಪೂರ್ವ ಭಾದ್ರಪದ ನಕ್ಷತ್ರದ ಸೆ, ಸೋ, ಧ, ಧಿ, ಡಿ, ಡ, ಡ, ಡಿ ಅಕ್ಷರಗಳ ಹೆಸರುಗಳು ಮೂಲ ನಕ್ಷತ್ರದವರು ಉತ್ತರ ಭಾದ್ರ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಉತ್ತಮವಾದ ಹೊಂದಾಣಿಕೆ ಇರುತ್ತದೆ. ಮೂಲ ನಕ್ಷತ್ರದ ಪುರುಷರು ಉತ್ತರ ಭಾದ್ರ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 25 ಗುಣಗಳು ಬರುತ್ತದೆ. ಮೂಲ ನಕ್ಷತ್ರದ ಸ್ತ್ರೀಯರು ಉತ್ತರ ಭಾದ್ರ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 32 ಗುಣಗಳು ಬರುತ್ತದೆ. ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಜನಿಸಿದ ಜನರು ಬಹಳ ಬಲವಾದ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ. ಅವರು ಉತ್ತಮ ಭಾಷಣಕಾರರಾಗಿರುತ್ತಾರೆ. ಇದರಿಂದಾಗಿ ಅವರಿಗೆ ಅನೇಕ ಸ್ನೇಹಿತರು ಮತ್ತು ಉತ್ತಮ ಪ್ರೀತಿಪಾತ್ರರಿರುತ್ತಾರೆ. ಈ ಸ್ವಭಾವದಿಂದಾಗಿ ಅವರಿಗೆ ಸಮಾಜದಲ್ಲಿ ಸಾಕಷ್ಟು ಗೌರವ ಸಿಗುತ್ತದೆ.
ಅವರು ಎಂದಿಗೂ ಕಷ್ಟಪಟ್ಟು ಕೆಲಸ ಮಾಡುವುದರಿಂದ ಹಿಂದೆ ಸರಿಯುವುದಿಲ್ಲ. ನಂತರ ಅವರ ಅದೃಷ್ಟವು ಅವರ ಕಠಿಣ ಪರಿಶ್ರಮದೊಂದಿಗೆ ಇರುತ್ತದೆ. ಡು, ಥ, ಜ್ಞ, ಡ, ಜಿ ಈ ಅಕ್ಷರಗಳಿಂದ ಪ್ರಾರಂಭವಾಗುವ ಹೆಸರುಗಳು ಉತ್ತರಾಭಾದ್ರ ನಕ್ಷತ್ರಕ್ಕೆ ಸೇರುತ್ತದೆ. ಮೂಲ ನಕ್ಷತ್ರದವರು ರೇವತಿ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಉತ್ತಮವಾದ ಹೊಂದಾಣಿಕೆ ಇರುತ್ತದೆ. ಮೂಲ ನಕ್ಷತ್ರದ ಪುರುಷರು ರೇವತಿ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 29 ಗುಣಗಳು ಬರುತ್ತದೆ. ವಿವಾಹ ಶುಭ. ಮೂಲ ನಕ್ಷತ್ರದ ಸ್ತ್ರೀಯರು ರೇವತಿ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 20 ಗುಣಗಳು ಬರುತ್ತದೆ. ಸ್ತ್ರೀಯರಿಗೆ ರೇವತಿ ನಕ್ಷತ್ರವು ಅತ್ಯುತ್ತಮವಾಗಿರುತ್ತದೆ. ಆದರೆ ರೇವತಿ ನಕ್ಷತ್ರ 1, 2, 3ನೇ ಚರಣದಲ್ಲಿ ಜನಿಸಿದ ಗಂಡು ಅಥವಾ ಹೆಣ್ಣು ಮಗುವಾದರೆ ಯಾವುದೇ ದೋಷ ಪರಿಹಾರ ಪೂಜೆ ಅಗತ್ಯವಿಲ್ಲ. 4ನೇ ಚರಣದಲ್ಲಿ ಗಂಡು ಮಗು ಜನಿಸಿದರೆ 17 ದಿನ ಬುದ್ಧ ಗ್ರಹ ಪೂರ್ಣ ಕುಂಭ ಜಪಂ ತಂದೆಗೆ 3 ತಿಂಗಳ ಮೊದಲು ಬೇಕು ಮತ್ತು ಹೆಣ್ಣು ಮಗುವಾದರೆ ಅದೇ ಶಾಗೆ ಮಾಡಬೇಕು. ಹಾಗಾಗಿ ಪರೀಕ್ಷಿಸಿ ಮದುವೆಯಾಗುವುದು ಉತ್ತಮ. ದೇ, ದೋ, ಚ, ಚ, ಚಿ. ಚಿ ಅಕ್ಷರಗಳ ಹೆಸರು ರೇವತಿ ನಕ್ಷತ್ರದ ಅಡಿಯಲ್ಲಿ ಬರುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.